ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಹಕ್ಕುಗಳು ಮತ್ತು ಪರ್ಪಲ್ ಫೆಸ್ಟ್ 2025 ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಶ್ರೀ ದಾಸ್ ಸೂರ್ಯವಂಶಿರವರು, ರಾಜ್ಯ ಆಯುಕ್ತರು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ, ಕರ್ನಾಟಕ ಸರ್ಕಾರ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ಬಹಳ ಸಂತೋಷ ಆಗ್ತಾಯಿದೆ ಸರ್, ಈ ದಿನ ತಾವು ಈ ಒಂದು ವಿಶೇಷ ಚೇತನರ ಒಂದು ಹಕ್ಕುಗಳು ಮತ್ತು ಒಂದು ಪರ್ಪಲ್ ಫೆಸ್ಟ್ ಸಂಬಂಧಪಟ್ಟಂತೆ ನಮ್ಮ ಬಾನುಲಿ ಕೇಂದ್ರದಲ್ಲಿ ನಮ್ಮ ಸಾರ್ವಜನಿಕರಿಗೆ ಮತ್ತು ಸಮುದಾಯಕ್ಕೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ನಮ್ಮ ಜೊತೆ ಇರ್ತಕ್ಕಂಥದ್ದು ಬಹಳ ಸಂತೋಷ ಸರ್. ಸರ್, ಏನು ಸರ್ ಈ ಒಂದು ಪರ್ಪಲ್ ಫೆಸ್ಟ್ ಕಾರ್ಯಕ್ರಮದ ಒಂದು ಉದ್ದೇಶ ಏನು, ಅಥವಾ ಈ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ತಾವು ಹೇಳ್ಬೋದಾ ಸರ್? ಸೊ ಎಲ್ಲರಿಗೆ ನಮಸ್ಕಾರ. ಇದು ಇಟ್ ಈಸ್ ಮೈ ಪ್ರಿವಿಲೇಜ್ ತಮ್ಮೆಲ್ಲರಿಗೆ ಸಂದರ್ಶನೆ ಮಾಡೋದಕ್ಕೆ ಈ ರೇಡಿಯೋ ಕಾರ್ಯಕ್ರಮ ಮೂಲಕ ನನಗೆ ಅವಕಾಶ ಸಿಕ್ತು. ನಿಮಗೆಲ್ಲರಿಗೆ ವಂದನೆ. ವಿಶೇಷವಾಗಿ ಜನಧ್ವನಿ ಕಾರ್ಯಕ್ರಮ ಏರ್ಪಾಡು ಮಾಡಿನವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅವರಿಗೂ ನಾನು ಧನ್ಯವಾದ ಅರ್ಪಿಸ್ತೇನೆ. ಇವತ್ತು ಸಂತೋಷದ ಸುದ್ದಿ ಏನಾಗಿದೆ ಅಂದರೆ, ನಾನು ಇಂಥ ಒಂದು ಭಾಳ ದೂರ ಇದ್ದಂಥ ಪ್ರದೇಶದಲ್ಲಿ ನಾನು ಬಂದು ಇಲ್ಲಿ ಹಾಜರಾಗಿದ್ದು ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ವರ್ಕ್. ಕೆಲಸಗಳು ಯಾವ ಥರದ ಕೆಲಸಗಳು, ಎಷ್ಟು ಪರಿಣಾಮಕಾರಿ ಕೆಲಸಗಳು ಈ ಸ್ವಾಮಿ ವಿವೇಕಾನಂದ ಮೂವ್ಮೆಂಟ್ ಮೂಲಕ ಆಗ್ತಾ ಇದ್ದಾವ, ಅದೇ ನನಗೆ ಆಕರ್ಷಣೆ ಮಾಡಿ ಇಲ್ಲಿ ಬರೋದಕ್ಕೆ ಅವಕಾಶ ಸಿಕ್ತು. ಈಗ ಹೀಗೆ ತಾವು ಪ್ರಶ್ನೆ ಕೇಳಿದಾಗೆ ಇದು ಪರ್ಪಲ್ ಫೆಸ್ಟ್ ಏನು ಅಂತ ತಾವು ಕೇಳಿದ್ರಿ, ಅದು ಯಾಕೆ ಅಂತ ಕೇಳಿರುವಾಗ ನನಗೆ ಒಂದು ಗೊತ್ತಾಗಿದೆ. ತಮ್ಗೆ ಗೊತ್ತಿರಬಹುದು, ಇದು ಪರ್ಪಲ್ ಕಲರ್ ಅಥವಾ ನೆರಳಿನ ಬಣ್ಣ. ಇದಕ್ಕೆ ಇದು ಯೂನಿವರ್ಸಲ್ಲಿ ಅಕ್ಸೆಪ್ಟೆಡ್ ಇಟ್ ಇಸ್ ದ ಕಲರ್ ಫಾರ್ ಡಿಸಬಿಲಿಟೀಸ್, ಅಂಗವಿಕಲರಿಗೆ ಹೊಂದಂತ ಒಂದು ಮಾದರಿಯ ಬಣ್ಣ ಅಂತ ಅದು ಅನೌನ್ಸ್ ಆಗಿದೆ ಅಂತಾರಾಷ್ಟ್ರೀಯ ಮೂಲಕ. ಸೊ ಅದೇ ನಿಟ್ಟಿನಲ್ಲಿ ನಾವು ಭಾರತ ಸರ್ಕಾರ ಪ್ರತಿ ರಾಜ್ಯದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಇವನ್ ತಾಲೂಕಾ ಮಟ್ಟದಲ್ಲಿ ಆಗ್ಬೋದು, ಇದು ಒಂದು ನೆರಳಿನ ಹಬ್ಬ ಅಥವಾ ಪರ್ಪಲ್ ಫೆಸ್ಟ್ ಇದು ಏರ್ಪಾಡು ಮಾಡಬೇಕು. ಉದ್ದೇಶವಾಗಿ ಏನಾಗಿದೆ ಅಂದ್ರೆ, ದೇರ್ ಆರ್ 3 ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂಸ್. ಅಂದ್ರೆ ಅದು ಕಾರಣಗಳು. ಅದರಲ್ಲಿ ಮೊದಲನೇ ಕಾರಣಗಳು ಏನಾಗಿದೆ ಅಂದ್ರೆ, ಈ ಅಂಗವಿಕಲರ ಮಧ್ಯದಲ್ಲಿ ಇದ್ದಂತ ಏನ್ ಛಲಗಳು ಇದ್ದಾವ, ಟ್ಯಾಲೆಂಟ್ಸ್ ಇದ್ದಾವ, ದಟ್ ಹ್ಯಾಸ್ ಟು ಬಿ ಎಕ್ಸ್ಪ್ಲೋರ್, ಜನರಿಗೆ ಗೊತ್ತಾಗ್ಲಿ. ಸೊ ಇವರೇನು ಅವ್ರ ಟ್ಯಾಲೆಂಟ್ಸ್ ಪ್ರೋತ್ಸಾಹಗಾಗಿ ಪ್ರಚುರ ಮಾಡ್ತಾರಲ್ಲ, ಇವ್ರಿಗೆ ಸಂತೋಷ ಆಗುತ್ತೆ, ನಾನು ನನ್ನ ಇದ್ದಂತ ಟ್ಯಾಲೆಂಟ್ಗಳು ನಾನು ಜನರಿಗೆ ಕೊಟ್ಟಿದ್ದೀನಿ. ಮತ್ತೆ ಯಾರು ನೋಡ್ತಾರಲ್ಲ, ಅರೆ ಇವರು ನಮಗ ಪರವಾಗಿ ಇದ್ದಾರಲ್ಲ, ನಮ್ಮ ಹಾಗೆ ಇದ್ದಾರಲ್ಲ, ಇವ್ರಿಗೆ ನಾವು ಯಾಕೆ ಸ್ವೀಕಾರ ಮಾಡಬಾರ್ದು. ಇದು ಒಂದು ಫಸ್ಟ್ ಕಾರ್ಯಕ್ರಮ. ಸೆಕೆಂಡು, ಈ ಕಾರ್ಯಕ್ರಮ ಮೂಲಕ ಸಾಕಷ್ಟು ಜಾಗೃತಿಗಳು ಉಂಟು ಮಾಡಬೇಕು ಜನರ ಮಧ್ಯದಲ್ಲಿ. ಇವ್ರನ್ನ ಏಬಲ್ ಬಾಡಿಡ್ ಪರ್ಸನ್ ಇರ್ಲಾಕಿಲ್ಲ, ಬಟ್ ಇವರಲ್ಲಿ ಇದ್ದಂತ ಏನ್ ಟ್ಯಾಲೆಂಟ್ಸ್ಗಳು ಇದ್ದಾವ, ಛಲಗಳು ಇದ್ದಾವ, ದೇ ಆರ್ ಎಕ್ಸ್ಟ್ರಾ ಆರ್ಡಿನರಿ, ಅದು ಒಂದು ಗೊತ್ತಾಗ್ಲಿ. ಆ ತರದ ಮಾದರಿಯ ಸಂದೇಶನು ರಾಜ್ಯಕ್ಕೆ, ದೇಶಕ್ಕೆ ಹೋಗ್ಲಿ. ಇದು ಒಂದು ಕಾರಣ. ಮೂರನೇ ಕಾರಣ ಏನಾಗಿದೆ ಅಂದ್ರೆ, ಇದರ ಮೂಲಕ ಈಗ ನಾವು ಸಾಕಷ್ಟು ಈ ಕೆಲಸದ ಮೂಲಕ ಸರ್ಕಾರದ ಆಕರ್ಷಣೆ ಮಾಡಬಹುದು. ಸರ್ಕಾರನಲ್ಲಿ ಇದ್ದಂತ ನಮ್ಗೇನು ಇದು ಅಧಿನಿಯಮ ಆಗಿದೆ, ಕಾಯ್ದೆ ಇದೆ, ಆ ಕಾಯ್ದೆಯ ಸರ್ಕಾರ ಮೂಲಕ ಈ ಕೆಲಸದ ಮೂಲಕ ತೋರಿಸಿದರೆ ಹೊಸ ಹೊಸ ಪಾಲಿಸಿಗಳು, ಹೊಸ ಹೊಸ ಕಾಯ್ದೆಗಳು, ಇಫೆಕ್ಟಿವ್ ಕಾರ್ಯಕ್ರಮಗಳು ಇವ ಪರವಾಗಿ ಆಗಬಹುದು. ಆ ನಿಟ್ಟಿನಲ್ಲಿ ಇದು 3 ತರದ ನಮ್ದು ಉದ್ದೇಶ ಆಗಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಈ ಡಿಸೆಂಬರ್ ಮಂತ್ ನಲ್ಲಿ ಸುಮಾರು ಇಡೀ ರಾಜ್ಯದಿಂದ 1 ಲಕ್ಷ ಅಂಗವಿಕಲರು, ವಿಕಲಚೇತನ ಜನರಿಗೆ ಇಲ್ಲಿ ಕರಿಬೇಕು, ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಕರಿಬೇಕು. ಇದು ಎಕ್ಸಾಗ್ರೇಷನ್ ಇಲ್ಲ, ಅತಿಶಕ್ತಿ ಇಲ್ಲ. ಸರ್ಕಾರದ ಈ ಪ್ರಜೆಯ ಮೂಲಕನೂ ನಾವು ಏನಾಗಿದ್ದೇವೆ, ನಾವು ಏನ್ ಮಾಡ್ಬೇಕಾಗಿದೆ ಅಂತ ಒಂದು ಅಟ್ರಾಕ್ಷನ್ ಸರ್ಕಾರಕ್ಕೆ ಮಾಡಿದ್ರೆ ಸರ್ಕಾರ ಸಾಕಷ್ಟು ಕೆಲಸಗಳು ಮಾಡಬಹುದಲ್ಲ. ಇದು ಒಂದು ಉದ್ದೇಶವಾಗಿದೆ. ಮತ್ತು ನಾ ಹೇಳಿದಾಗೆ ಅವ್ರದ್ದೇನು ಕೆಲವು ಸಾಕಷ್ಟುಗಳು ಒಳ್ಳೆ ಸಾಧನೆಗಳು ಇರ್ತಾವ, ಆ ಸಾಧನೆಗಳು ಈ ವೇದಿಕೆಯ ಮೂಲಕ ಪ್ರಚುರ ಮಾಡೋದು. ಅದಕ್ಕೆ ಈ ನೆರಳಿನ ಹಬ್ಬ ಅಥವಾ ಪರ್ಪಲ್ ಫೆಸ್ಟ್ ಅನ್ನು ರಾಜ್ಯ ಮಟ್ಟದಲ್ಲಿ, ನ್ಯಾಷನಲ್ ಲೆವೆಲ್ ಅಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಈಗ ಇಡೀ ಬೇರೆ ಬೇರೆ ರಾಜ್ಯದಲ್ಲಿ ಆಗ್ತಾ ಇದಾವ. ನಾಳೆ 9ನೇ ತಾರೀಕಿನಿಂದ 12ನೇ ತಾರೀಕುವರೆಗೆ 4 days 5 days ಇಲ್ಲಿ ಗೋವಾಲ ಇದೆ. ನಾನು ಅಲ್ಲಿ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀನಿ. ಸೊ ನಾವು ಇಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಈ ಕಾರ್ಯಕ್ರಮ, ಬಿಕಾಸ್ ಬ್ಯಾಂಗ್ಳೂರ್ ಬೀಯಿಂಗ್ ನೋನ್
ಓನ್ ಎಂಟೈರ್ ಯೂನಿವರ್ಸಲ್ ಸಿಟಿ ಆಗಿದೆ. ಓಕೆ, ತಮ್ಗೆ ಗೊತ್ತಿಲ್ಲ, IT BT ಏನೇನೋ ಹಬ್ ಇದೆ, ಮತ್ತು ಗಾರ್ಡನ್ ಸಿಟಿ ಎಲ್ಲ ಬೇರೆ ಬೇರೆ ಹೆಸರು ನಮ್ಮ ಬೆಂಗಳೂರು ಪಟ್ಟಣಕ್ಕಿದೆ. ಅಲ್ಲಿ ಒಂದು ಕಾರ್ಯಕ್ರಮ ಯಾಕೆ ಮಾಡಬಾರ್ದು? ಆ ನಿಟ್ಟಿನಲ್ಲಿ ನಾವೊಂದು ಎಫೆಕ್ಟಿವ್ ಸ್ಟೆಪ್ ತಗೊಂಡು ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮಾಡಬೇಕು. ಅದಕ್ಕೆ ತಮ್ಮ ಅಭಿಪ್ರಾಯ ನಮ್ಮ ಎಲ್ಲ ಬಾಂಧವರದು, ನಮ್ಮ ಸಮಾಜದ್ದು, ನನ್ನ ಸಮಾಜದ ಅಂದ್ರೆ ನಾನು ಎಲ್ಲ ವಿಶೇಷಚೇತನರಾದಂಥ ವ್ಯಕ್ತಿಗಳು ನನ್ನ ಸಮಾಜ, ಆ ಸಮಾಜಕ್ಕೆ ಇದು ಒಂದು ಮಾದರಿ ಮೆಸೇಜ್ ಹೋಗಲಿ ಅಂತ ನಾನು ಇಲ್ಲಿ ತಮ್ಮ ಮೂಲಕ ಸಂದರ್ಶನ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ ಸರ್. ತಮ್ಮ ಒಂದು ಮಾತಿನಲ್ಲಿ ಒಂದು ಕರೆ ಇದೆ ಸರ್. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸ್ವಲ್ಪ ನೆಟ್ವರ್ಕ್ ಕಡೆ ಮಾತನಾಡ್ತೀರಾ? ತಮ್ಮ ಪ್ರಶ್ನೆ ಬೇಗ ಕೇಳಬೇಕು, ತುಂಬಾ ಕರೆಗಳಿದೆ. ಹೇಳಿ ತಮ್ಮ ಹೆಸರು ಮತ್ತೊಂದ್ಸರಿ. ದಾವಣಗೆರೆಯಿಂದ ಮಾತನಾಡ್ತಾ ಇದ್ದೀರಾ? ಆಂಜನೇಯ MK ಅವರು. ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ನಾವು ಒಂದು ಟೈಮಲ್ಲಿ ಇವರಿಗೆ ಸರಿಗೆ 35,2024ರಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೆಣ್ಣೆಚಂದ್ರಪುರ ಮನೆಯಿಂದ ಹಿಡಿದು ಕೊಟ್ಟೆಪರಮಕ್ಕನವರೆಗೆ 4 ಜನ ವಿಕಲಚೇತನರು ಇದ್ದಾರೆ. ಅಲ್ಲಿಗೆ ಶೌಚಾಲಯ ರೂಮು, ರಸ್ತೆಯ ಸುಗಮ ಸಂಚಾರಕ್ಕೆ ಅಡ್ಡವಾಗಿ ಶೌಚಾಲಯ ರೂಮು, ಅಡಿಗೆ ರೂಮು ಕಟ್ಟೆ ತೆಗೀರಿ ಅಂತಂದು ನಿಮಗೆ ಮನವಿ ಮಾಡಿದ್ವಿ. ನೀವು 6/7/2024ರಂದು ಪತ್ರ ಕ್ರಮ ಸಂಖ್ಯೆ 393 2024-25 ಅಮ್ಮಾಯ್ಕ 901/2024-25 5/12/2024ರಲ್ಲಿ ನೀವು ಇಲಾಖೆಯಿಂದ ನಮ್ಗೆ ಆಗ್ಲಿ ಪಂಚಾಯತ್ ಆಫೀಸ್ಗೆ ಆಗ್ಲಿ ಇದನ್ನ ಕೊಟ್ಟಿರಿ, ತೆರವುಗೊಳಿಸಿ ಸುಗಮ ರಸ್ತೆ ಮಾಡಿಕೊಡಿ ಅಂತ ಹೇಳಿ. ಇಲ್ಲಿವರೆಗೂ ಅವ್ರು ಬಂದು ಗ್ರಾಮ ಪಂಚಾಯತಿಯ PDO ಆಗ್ಲಿ ಕಾರ್ಯದರ್ಶಿ ಆಗ್ಲಿ ಯಾರು ಇವತ್ತಿನವರೆಗೂ ಬಂದಿಲ್ಲ. ಮತ್ತೆ ಅಲ್ಲಿ ವಿಕಲಚೇತನರಿಗೆ ನಮ್ಮ ವಿಶೇಷಚೇತನ ಹಕ್ಕುಗಳ ಕಾಯ್ದೆ ಪ್ರಕಾರ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಮತ್ತೆ ಅದಕ್ಕೆ ಸರಿದೂಗಿಸೋದು ಯಾವುದು ಸರ್? ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಆಂಜನೇಯ ಅವರೇ, ತಾವು ದಾವಣಗೆರೆಯಿಂದ ಮಾತಾಡ್ತಾ ಇದ್ದೀರಾ, ಗ್ರಾಮ ಪಂಚಾಯತ್ ಮಟ್ಟದಿಂದ. ನಂಗೆ ಗೊತ್ತಿದೆ ತಮ್ಮ ಸಮಸ್ಯೆಗಳು ಸಾಕಷ್ಟು ಇದ್ದಾವ. ಈಗ ನಾನು ಆ್ಯಕ್ಚುಲಿ ಮತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ಮತ್ತು ವಿಭಾಗೀಯ ಮಟ್ಟದಲ್ಲಿ ಇರ್ಬೋದು. ಅಲ್ಲೇ ನಾವು ಒಂದು ಮೊಬೈಲ್ ಕೋರ್ಟ್, ಅದು ಚಾಲತಿ ಕೋರ್ಟ್ಗಳನ್ನು ನ್ಯಾಯಾಲಯ ಇದು ಯಾಕೆ ಮಾಡಬಾರ್ದು, ಆ ನಿಟ್ಟಿನಲ್ಲಿ ಬಂದಾಗ ಆನ್ ದ ಸ್ಪಾಟ್ ತಮ್ಮಲ್ಲಿದ್ದಂಥ ಸಮಸ್ಯೆಗಳು ನಾನು ಅಲ್ಲೇ ಇದ್ದಂಥ ಅಡ್ಮಿನಿಸ್ಟ್ರೇಷನ್ ಪ್ರಶಾಸಕೀಯ ಮಂಡಳಿಗೆ ನಾನು ಹೇಳ್ತೀನಿ ಅಂತ ನಂಬಿಸ್ತೀನಿ. ವಿಶೇಷವಾಗಿ ನಾನು ನೋಡ್ತೀನಿ ಅದು ಲೆಟರ್ ಏನಾಗಿದೆ ಅಂಥೇಳಿ. ಅದರ್ವೈಸ್ ಯಾರೇನು ಕನ್ಸರ್ನ್ ಅಧಿಕಾರಿ ಇದ್ದಾರೋ ಅವ್ರಿಗೆ ನಾನು ಕೋರ್ಟ್ಲಿ ಕರೆದು ಸಮನ್ ಕಳಿಸಿ ಅದು ನಿಮ್ಮ ಏರ್ಪಾಡು ಮಾಡ್ತೀನಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ. ತಾಲೂಕ್ ಪಂಚಾಯತಿಯಿಂದ 5/6/29/2024 ಆಯ್ತು, ಗೊತ್ತಾಯ್ತು ಆಂಜನೇಯ, ಗೊತ್ತಾಯ್ತು ನನಗೆ ಆಂಜನೇಯ. ನಮಗೆ 4 ವಿವಿಧ ರೀತಿಯ ವಿಕಲಚೇತನದ ಸಹ ನಮ್ಗೆ ಆಗ್ತಾ ಒಂದು ಫೋಟೋ ಸಮೇತ ನಿಮಗೆ ಕಳಿಸಿದೆ ಸರ್. ಓಕೆ ಆಂಜನೇಯ, ನೋಟ್ ಮಾಡ್ಕೊಂಡಿದ್ದಾರೆ. ಆಂಜನೇಯರ ನೋಟ್ ಮಾಡ್ಕೊಂಡಿದ್ದಾರೆ ಸರ್, ಮುಂದಿನ ಕ್ರಮ ಕೈಗೊಳ್ತಾರೆ. ಓಕೆ ಓಕೆ ಆಂಜನೇಯ, ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿರೋದು? ಸರ್, ನಾವು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಕಾಳಾಪುರ ಗ್ರಾಮ ಪಂಚಾಯತಿ ORW ಸರ್ ಮಾತಾಡೋದು. ORW, ತಮ್ಮ ಹೆಸರು? ಸರ್, ಏನಿದೆ ಅಂದ್ರೆ ನಮ್ಮ ORWs ಮತ್ತು ORWs ಕಾರ್ಯಕರ್ತರಿಗೆ ಚೆಕ್ಔಟ್ ಮತ್ತು ಚೆಕ್ ಇನ್ ಮಾಡ್ಲಿಕ್ಕೆ ಒಂದು ನಿರ್ದೇಶನ ಮಾಡಿದ್ದಾರೆ. ಅದು ಏನಂದ್ರೆ ಚೆಕ್ ಇನ್ನು ಮಾಡ್ತೀವಿ ಸರ್. ಚೆಕ್ಔಟ್ ಮಾಡುವಾಗ ಸುಮಾರು 4 ಗಂಟೆ 30 ನಿಮಿಷಕ್ಕೆ ಹೋಗಿ ನಾವು ಗ್ರಾಮ ಪಂಚಾಯತಿಗಳಲ್ಲಿ ಚೆಕ್ಔಟ್ ಮಾಡ್ಲಿಕ್ಕೆ ಬಹಳ ತೊಂದರೆ ಆಗುತ್ತೆ ಸರ್. ಆ ಕಾರಣಕ್ಕಾಗಿ ಅಲ್ಲಿ ಸರಿಯಾದ ಇವರು ಸಿಬ್ಬಂದಿಗಳಿರಲ್ಲ ಸರ್, ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ಆಮೇಲೆ ತಾಂತ್ರಿಕ ದೋಷ ಇರುತ್ತೆ. ಹಾಗಾಗಿ ನಮಗೆ ಸ್ವಲ್ಪ ವಿನಾಯಿತಿ ಕೊಡ್ಬೇಕು ಸರ್ ಚೆಕ್ಔಟ್ಲಿಂದ. ಓಕೆ, ಲಿಂಗಸೂರು ORW ಅಲ್ಲ ಇದು? ಎಲ್ಲಾ ಸ್ಥಳದ ಎಲ್ಲಾ ಜಿಲ್ಲೆಗೆ ನಾನು ಹೋಗುವಾಗ ಇದು ಎಲ್ಲರ ದೂರ ನನ್ನ ಕಡೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಯಾವ ಥರದ ರಿಯಾಯಿತಿ ಕೊಡಬೇಕು, ಯಾವ ಮಟ್ಟಲಿ ತಾವು ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಅದು ಒಂದು ರಿಯಾಯಿತಿ ಬಗ್ಗೆ ನಾನು ಡೆಫಿನೆಟ್ಲಿ ಸರ್ಕಾರ ಜೊತೆಲಿ ಮಾತಾಡ್ತೀನಿ. ಮತ್ತು ನಮ್ಮ ಇಲಾಖೆ ಜೊತೆಲಿ ನಮ್ಮ ನಿರ್ದೇಶಕರು ಇದ್ದಾರಲ್ಲ ಅವ್ರ ಜೊತೆಲಿ ಮಾತಾಡಿ ಏನು ಸಲಹೆ ಮಾಡಬೇಕು, ಎಂಥ ಪರಿಹಾರ ಮಾಡಬೇಕು ಆ ನಿಟ್ಟಿನಲ್ಲಿ ನಾನು ನಿಮಗೆ ಭರವಸೆ ಕೊಡ್ತೀನಿ. ನೋಟ್ ಮಾಡಿದ್ದು ನಾ ಪಾಯಿಂಟ್ ನಿಮ್ಮದು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದೆ. ಥ್ಯಾಂಕ್ ಯು ಸರ್. ಹಲೋ, ನಮಸ್ತೆ. ತಮ್ಮ ಹೆಸರು? ನಮಸ್ತೆ ಹೇಳಿ. ಹೇಳಿ ತಮ್ಮ ಹೆಸರು ಎಲ್ಲಿಂದ? ಅನ್ನಪೂರ್ಣ ಅಂತ ಸರ್. ಅನ್ನಪೂರ್ಣ ಅವ್ರು ಎಲ್ಲಿಂದ ಮಾತನಾಡ್ತಿರೋದು? ಸರ್, ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿಂದ ಮಾತಾಡ್ತಿದ್ದೀವಿ ಸರ್. ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಸರ್, ಈಗ ನಮ್ಮ ತಾಲೂಕು ಹಾಸ್ಪಿಟಲ್ ಒಳಗ ಮೆಡಿಸಿನ್ ಕರೆಕ್ಟ್ ಸಿಗತ್ತಿಲ್ಲ ಸರ್. ಆಮೇಲೆ ಮತ್ತೆ ಈಗ ಬಹಳ ವರ್ಷದಿಂದ ಟ್ಯಾಬ್ಲೆಟ್ ತಗೋತಿದ್ದಾರೆ ಸರ್. ಮಿಡ್ಲ್ 1-2 ತಿಂಗಳ ಆದ್ಮೇಲೆ ಅವ್ರು ಏನೋ ವಿಷಯ ಆಗಿ ಬಿಟ್ಟಿರ್ತಾರ ಸರ್. ಆಮೇಲೆ ಮತ್ತೆ ಟ್ರೀಟ್ಮೆಂಟ್ ಹೋದ್ಮೇಲೆ ಅವ್ರಿಗೆ ನಿಮ್ದು ಕಾರ್ಡ್ ಬರಂಗಿಲ್ಲ, ಮಿಡ್ಲ್ ಟ್ಯಾಬ್ಲೆಟ್ ಬಿಟ್ರಿ ಹಂಗ 1 ತಿಂಗಳು ಮಿಸ್ ಆದ್ರೆ UDID ಕಾರ್ಡ್ ಏನು ಮಾಡೇನು ಕೊಡಲ್ಲ ಸರ್.
ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ. ಅನ್ಪೂರ್ಣ, ನಾನು ಕೇಳಿ ನಿಮ್ಮ ಮನೆಯವರೆಗೂ ಕೇಳೀನಿ. ಓಕೆ, ಅದು ಆ್ಯಕ್ಚುಲಿ ಮೆಡಿಸಿನ್ ತಾವು ಡಿಸ್ಕಂಟಿನ್ಯೂ ಮಾಡಬಾರ್ದು, ಅದು ಮಾಡಬೇಕು. ಆ ನೆಟ್ಲಿ ಸ್ವಲ್ಪ ಡಿಲೇ ಆದಲ್ಲಿ ನಾನು ಆ ಸಂಬಂಧಪಟ್ಟಂಥ DHO ಇರ್ಬೋದು, THO ಇರ್ಬೋದು, ಅವ್ರಿಗೆ ನಾನು ಪತ್ರ ಬರೆದು ಸಲಹೆ ನಾನು ನಿಮಗೆ ಪರಿಹಾರ ಮಾಡ್ತೀನಿ, ನಾನು ಸಹಾಯ ಮಾಡ್ತೀನಿ. ಓಕೆ ಅನ್ಪೂರ್ಣ, ಓಕೆ, ಧನ್ಯವಾದಗಳು ಅನ್ಪೂರ್ಣ ಅವರೇ ಕರೆ ಮಾಡಿದ್ದಕ್ಕೆ. ಹಲೋ. ಹಲೋ. ಹಾಂ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಾನು ಡಾಕ್ಟರ್ ದೀಪಾ ಅಂತ ಸರ್, ಬ್ಯಾಂಗ್ಳೂರಿಂದ. ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ಅದೇ ಸರ್, ಈಗ ಹಲವಾರು ಪಬ್ಲಿಕ್ ಬಿಲ್ಡಿಂಗ್ಸ್ ಅಲ್ಲಿ ಆಕ್ಸೆಸಿಬಿಲಿಟಿ ಇಲ್ಲ ಅಲ್ಲ, ಯೂನಿವರ್ಸಲ್ ಆಕ್ಸೆಸಿಬಿಲಿಟಿ ಇಲ್ಲ. ಸೊ ಆಗ ನಾವು ಕಂಪ್ಲೇಂಟ್ ಮಾಡಿದ್ರು ಅದೇನು ಇನಿಷಿಯೇಟಿವ್ ತಗೊಳ್ತಿಲ್ಲ, ಆಕ್ಷನ್ಸ್ ತಗೊಳ್ತಿಲ್ಲ. ಸೊ ಆ ರೀತಿ ಇದ್ದಲ್ಲಿ ಏನ್ ಕ್ರಮ ತಗೊಳ್ತೀರಾ ನಿಮ್ ಕಡೆಯಿಂದ? ಮತ್ತೆ ಗವರ್ಮೆಂಟ್ ಬಿಲ್ಡಿಂಗ್ಸ್ ಇನ್ಆಕ್ಸೆಸಿಬಲ್ ಇದ್ರೆ ಏನ್ ಪನಿಷ್ಮೆಂಟ್ಸ್ ಕೊಡ್ತೀರಾ ಅಂತ. ಡಾಕ್ಟರ್ ದೀಪಾ ಅವರೇ, ತಮ್ಮ ಸಮಸ್ಯೆಗಳು ನಾ ಕೇಳಿದ್ದೀನಿ, ಕೇಳಿಸ್ತಾ ಇದ್ದೀರಾ? ಸೊ ಈಗ ತಮ್ಗೆ ಗೊತ್ತಿರ್ಬೋದು, ಹೋದ ಸ್ವಲ್ಪ ತಿಂಗಳ ಹಿಂದೆ ನಮ್ಮ ಸುಪ್ರೀಂ ಕೋರ್ಟ್ನವರು, ಉಚ್ಚ ನ್ಯಾಯಾಲಯದವರು ಒಂದು ಆದೇಶ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಇದ್ದಂಥ ಪಬ್ಲಿಕ್ ಪ್ಲೇಸಸ್ ಏನಿದ್ದಾವ ಅದು ಅಂಗವಿಕಲರ ಸ್ನೇಹಿ ಇರಬೇಕು. ಆ ನಿಟ್ಟಿನಲ್ಲಿ ತಾವು ಆಡಿಟ್ ಕಂಡಕ್ಟ್ ಮಾಡಿ ರಿಪೋರ್ಟ್ ಸಲಹೆಗಳು ಪಾರ್ಲಿಮೆಂಟ್ ಕಳಿಸ್ಬೇಕಂತ ಹೇಳಿದ್ದಾರೆ. ತಮ್ಗೆ ಗೊತ್ತಿರ್ಬೋದು, ಭಾರತ ದೇಶದಲ್ಲಿ ನಾವು ಪ್ರಥಮ ಬಾರಿಗೆ 1,95,000 ಸರ್ಕಾರಿ ಕಟ್ಟಡಗಳು ನಾವು ಆಡಿಟ್ ಮಾಡಿದ್ದೇವೆ, ರಿಪೋರ್ಟ್ ಕಂಪೈಲ್ ಮಾಡಿದ್ದೇವೆ. ಸುಮಾರು 2,500 ಪೇಜಸ್ ರಿಪೋರ್ಟ್ ಆಗಿದೆ. ಅದರಲ್ಲಿ ಏನೇನು ಮಾಡಬೇಕು, ಯಾವ ನೆಟ್ಲಿ ಹೋಗಬೇಕು, ಅದು ಸರ್ಕಾರಕ್ಕೆ ನಾವು ಆ್ಯಕ್ಚುಲಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ರಿಪೋರ್ಟ್ ಕಳಿಸ್ತಾ ಇದ್ದೇವೆ. ಎರಡನೇ ವಿಷಯ, ನಮ್ಮ ಲೋಕಲ್ ಅಡ್ಮಿನಿಸ್ಟ್ರೇಷನ್ಸ್, ಲೋಕಲ್ ಗೌರ್ಮೆಂಟ್ ಇದೆ ಮತ್ತು ನಮ್ಮ ರಾಜ್ಯ ಸರ್ಕಾರ ಇದೆ, ಅವ್ರ ಮೂಲಕ ನಾವು ಏನು ಮಾಡ್ಬೋದು ಆ ನಿಟ್ಟಿನಲ್ಲಿ ನಾನು ಹೀಗೆ ಇಲ್ಲಿ ಬಂದಾಗ ನಾನು ನಮ್ಮ ಇಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಏನಿದೆ ಅವ್ರು ಭಾಳ ಶ್ಲಾಘನೀಯ ಕೆಲಸ ಇಲ್ಲಿ ಮಾಡ್ತಾಯಿದ್ದಾರೆ. ಸೊ ಅವ್ರ ಒಂದು ಇಡೀ ಜಿಲ್ಲೆ, ಮೈಸೂರು ಜಿಲ್ಲೆ ಅಥವಾ ಇವನ್ ಕೊಡಗು ಜಿಲ್ಲೆ, ಈ 2 ಜಿಲ್ಲೆ ಅಂಗವಿಕಲ ಸ್ನೇಹಿಗಳು ಕಟ್ಟಡಗಳು ಯಾಕೆ ಆಗಬಾರ್ದು, ಆ ನಿಟ್ಟಿನಲ್ಲಿ ಅವ್ರನ್ನೂ ಏನೋ ಕೆಲಸ ಮಾಡ್ತಾರೆ ಅಂತ ನಮ್ಮನ್ನ ಭರವಸೆ ಕೊಟ್ಟಿದ್ದಾರೆ. ಆ ಮಾದರಿಯ ಸಂದೇಶವನ್ನು ಇಡೀ ಸರ್ಕಾರಕ್ಕೂ ಆಗಲಿ ರಾಜ್ಯಕ್ಕೂ ಆಗಲಿ ನಾವು ಕಳಿಸೋಣ. ಅದಕ್ಕೆ ರಿಪೋರ್ಟ್ ಹ್ಯಾಸ್ ಬಿನ್ ಕಲೆಕ್ಟೆಡ್, ಡೋಂಟ್ ವರಿ, ಸಮಥಿಂಗ್ ಗುಡ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಟ್ ದ ಅರ್ಲಿಯೆಸ್ಟ್. ಥ್ಯಾಂಕ್ ಯು ಡಾಕ್ಟರ್ ದೀಪಾಜಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಐ ಹ್ಯಾವ್ ಒನ್ ಮೋರ್ ಕ್ವೆಶ್ಚನ್ ಸರ್. ಟೆಲ್ ಮಿ. ಇದು ಈಗ ಪರ್ಪಲ್ ಫೆಸ್ಟ್ ಇದೆ ಅಲ್ಲ ಸರ್, ಅದಕ್ಕೆ ನಾವು ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಬಿಕಾಸ್ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ಬೇಕು. ನಮ್ಗೆ ಈಗ ಬ್ಯಾಂಗ್ಳೂರ್ ಇಸ್ ಸಿಟಿ, ಹಿಯರ್ ನಾವು ಬ್ಯಾಂಗ್ಳೂರಿಂದ ಗೋವಾಕ್ ಹೋಗ್ಬೇಕಂದ್ರೆ ಬಸ್ ಮೂಲಕ ಹೋಗ್ಬೇಕಂದ್ರೆ ಯಾವ್ದೇ ಲೋ ಫ್ಲೋರ್ ಬಸ್ಸಸ್ ಇಲ್ಲ. ಸೊ ಆ ವಿಷಯವಾಗಿ ಏನಾದ್ರು ಇನಿಷಿಯೇಟಿವ್ ತಗೊಂಡಿದ್ದೀರಾ? ಡಾಕ್ಟರ್ ದೀಪಾಜಿ, ನಾವು ಟೈಮ್ ಇಸ್ ವಿ ಆರ್ ಇನ್ 11th hours. ಓಕೆ, ಮೊದಲೇ 1 ತಿಂಗಳ ಮೊದಲು ಏನಾರು ಹೇಳ್ತಾರೆ, ಏನಾರ ವ್ಯವಸ್ಥೆ ಮಾಡೋಕ್ಕಾಗ್ತಿತ್ತು. ಈಗ ಸಮಯ ಈಸ್ ಭಾಳ ಹತ್ತಿರ ಬಂದಿದೆ. ನಾಳೆ ಪರ್ಪಲ್ ಫೆಸ್ಟ್ ಇದೆ ಗೋವಾದಲ್ಲಿ 9ನೇ ತಾರೀಕಿನಿಂದ. ಓಕೆ, ವಿಲ್ ಸಿ. ಬಟ್ ನಮ್ಮ ರಾಜ್ಯದಲ್ಲಿ ಏನು ನಾವು ಪರ್ಪಲ್ ಫೆಸ್ಟ್ ಮಾಡ್ತದೆ, ಈ ನಿಟ್ಟಿನಲ್ಲಿ ಲೋ ಫ್ಲೋರ್ ಬಸ್ಸಸ್ ಬಗ್ಗೆ ನಾವು ಏನು ಮಾಡಬೇಕು ಅದು ನಾನು ನಿಮಗೆ ಅದು ವ್ಯವಸ್ಥೆ ತಿಳಿಸ್ತೀನಿ ದೀಪಾ ಅವರೇ, ಡಾಕ್ಟರ್ ಜಿ. ಓಕೆ, ಧನ್ಯವಾದಗಳು. ಹಲೋ. ಹಲೋ. ಹಾಂ ನಮಸ್ತೆ, ತಮ್ಮ ಹೆಸರು? ಸರ್ ಸುಪ್ರೀಂ ಅಂತ ಸರ್, ಕೋಲಾರದಿಂದ. ಹಾಂ ಸುಪ್ರೀಂ ಅವರು ಹೇಳಿ ತಮ್ಮ ಪ್ರಶ್ನೆ ಬೇಗ. ಸರ್ ನಮ್ಮ ಪ್ರಶ್ನೆ ಏನಂದ್ರೆ, ವಿಶೇಷ ಚೇತನರ ಪರವಾಗಿ ನಮ್ಮ ಸುಪ್ರೀಂ ವಿಕಲಚೇತನ ಸೇವಾ ಸಂಸ್ಥೆ ವತಿಯಿಂದ ಕೋಲಾರದಿಂದ ಮಾತಾಡ್ತಿದ್ದೇನೆ. ಹೇಳಿ ಹೇಳಿ. ಈಗ ವಿಶೇಷವಾಗಿ ರ್ಯಾಂಪ್ ವ್ಯವಸ್ಥೆಯನ್ನ ನಾವು ಹಲವಾರು ಮನವಿಗಳನ್ನ ಕೊಟ್ಕೊಂಡ್ ಬಂದಿದ್ದೇವೆ. ಆದ್ರೂ ಕೂಡ ಯಾವುದೇ ರೀತಿಯಾದಂತ ರ್ಯಾಂಪ್ ವ್ಯವಸ್ಥೆಗಳ ಬಗ್ಗೆ ಯಾವ ಇಲಾಖೆಯಿಂದನೂ ಕೂಡ ನಮ್ಮ ಇಲಾಖೆ ಸಮೇತವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಲ್ಲಿ ಕೂಡ ರ್ಯಾಂಪ್ ಇಲ್ಲ. ಅದನ್ನ ಮನವಿಗಳ ಮೂಲಕ ತಮಗೂ ಕೂಡ ನಾನು ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಿದ್ದೇನೆ ಸರ್. ಸುಪ್ರೀಂ ಗೊತ್ತಾಯ್ತು, ವಿಷಯ ಗೊತ್ತಾಯ್ತು ಸುಪ್ರೀಂ. ಕೆಲವೇ ಸಮಯದಲ್ಲಿ ಬೇಗನೆ ನಾನು ಹೀಗೆ ಹೇಳಿದ್ದೀನಿ, ಡಾಕ್ಟರ್ ದೀಪಾ ಅಂತ ಯಾರು ಕಾಲ್ ಮಾಡಿದ್ರು, ನಾನು ಹೀಗೆ ಭರವಸೆ ಒಂದೇ ಕೊಡ್ತಾ ಇದ್ದೀನಿ. ನಾವು ಒಂದು ಮಾದರಿ 1-2 ಜಿಲ್ಲೆ ಆರಿಸ್ಕೊಂಡು ಅಲ್ಲಿ ಇಂಥ ಒಂದು ಕೆಲಸ ಇಡೀ ಜಿಲ್ಲೆ ಮಾಡಿದರೆ ಸರ್ಕಾರಗ ಅದು ಒಂದು ಗಮನವನ್ನು ನಾವು ಕ್ಯಾನ್ ಅಟ್ರಾಕ್ಟ್ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟ್. ಓಕೆ, ಸೊ ಆ ನಿಟ್ಟಿನಲ್ಲಿ ಸುಪ್ರೀಂ ನಾವು ಕೇಳಿ ಡೆಫಿನೆಟ್ಲಿ ಬೇಗ ಕಾಲ ಚೆನ್ನಾಗಿ ಬರುತ್ತೆ. ಇವನ್ ಗೌರ್ಮೆಂಟ್ ಆಫ್ ಇಂಡಿಯಾಗೆ ನಾವು ಎಲ್ಲ ರಿಪೋರ್ಟ್ ಕಳಿಸ್ತಾ ಇದ್ದೇವೆ. ಇದು ಇಡೀ ರಾಜ್ಯವು ನಾವು ಮಾಡಿದ್ದೇವೆ, ನಿಮ್ಗೆ ಗೊತ್ತಿಲ್ಲ. ಯು ಆರ್ ವೆರಿ ಮಚ್ ಅವೇರ್ ಆಫ್ ಇಟ್. ಎಷ್ಟು ಆಕ್ಸೆಸ್ ಮೂಲಕ ನಾವು ಎಲ್ಲ ರಾಜ್ಯವೂ ಆಡಿಟ್ ಮಾಡಿದ್ದೇವೆ, ಅದು ರಿಪೋರ್ಟ್ನು ಕಂಪೈಲ್ ಮಾಡಿದ್ದೇವೆ. ಸೊ ಅದು ಬೇರೆ ವಿಷಯ. ಬಟ್ ಜಿಲ್ಲಾ ಮಟ್ಟದಲ್ಲಿ ಯಾವುದೋ 1-2 ಜಿಲ್ಲೆ ಚೆನ್ನಾಗಿ ಅಂಗವಿಕಲ ಸ್ನೇಹಿ ಮಾಡಿದರೆ ಅದು ಒಂದು ಮಾದರಿಯ ಸಂದೇಶ ಸರ್ಕಾರಕ್ಕೆ ಹೋಗುತ್ತೆ. ಚಿಂತೆ ಮಾಡಬೇಡಿ, ಚೆನ್ನಾಗಿ ದಿವಸ ಕಾಲ ಬರುತ್ತೆ.
ಸುಪ್ರೀಂ. ಗಾಡ್ ಬ್ಲೆಸ್ ಯು. ಓಕೆ, ಧನ್ಯವಾದಗಳು ಸುಪ್ರೀಂ ಕೋರ್ಟ್. ಸರ್, ಈಗ ತಾವು ಪರ್ಪಲ್ ಫೆಸ್ಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಏನು ಸರ್ ಈ ಒಂದು ಪರ್ಪಲ್ ಫೆಸ್ಟ್ ಕಾರ್ಯಕ್ರಮದ ಯೋಜನೆಯಲ್ಲಿ ಒಂದು ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು ಅಥವಾ ಸರ್ಕಾರದ ಒಂದು ಪಾತ್ರ ಏನಿರ್ಬೋದು ಸರ್? ಇದರಲ್ಲಿ ನನ್ನ ಅನಿಸಿಕೆ ಪ್ರಕಾರ ಎಲ್ಲಕ್ಕಿಂತ ಇಫೆಕ್ಟಿವ್ ಕೆಲಸಗಳು ಇದು ಆಗಬೇಕಾದರೆ ಸ್ವಯಂ ಸಂಸ್ಥೆದ ಭಾಳ ದೊಡ್ಡ ಪಾತ್ರ ಇರುತ್ತೆ. ಬಿಕಾಸ್ ಅವರಿಗೆ ಗ್ರಾಸ್ ರೂಟ್ ಲೆವೆಲ್ಲಿ ಭಾಳ ಚೆನ್ನಾಗಿ ಅನುಭವ ಇರುತ್ತದೆ. ಸೊ ನಮ್ಮ ಸ್ವಯಂ ಸೇವೆ ಸಂಸ್ಥೆ ಮೂಲಕ ಇದು ನಾವು ಸರ್ಕಾರಿ ಗಮನವನ್ನು ನಾವು ಇದು ಮಾಡ್ಬೋದು. ವಿ ಕ್ಯಾನ್ ಅಟ್ರಾಕ್ಟ್ ದೆಮ್. ಸೊ ಮತ್ತು ಸರ್ಕಾರದ ಪಾತ್ರ ತಮ್ಗೆ ಗೊತ್ತು, ಸರ್ಕಾರ ಇಟ್ ಇಸ್ ಬೀಯಿಂಗ್ ಎ ಸುಪ್ರೀಂ ಅಥಾರಿಟಿ. ಸೊ ಅವ್ರ ಮೂಲಕ ಆದೇಶಗಳು ಏನು ಬರ್ತಾವ, ದಟ್ ಬಿಕಮ್ಸ್ ದ ಮ್ಯಾಂಡೇಟ್. ಅದಕ್ಕೆ ಸ್ವಯಂ ಸಂಸ್ಥೆ ಮೂಲಕ ಇದೊಂದು ಕೆಲಸ ಎಫೆಕ್ಟಿವ್ ಆಗಿ ಮಾಡಿ ಸರ್ಕಾರ ಒಂದು ಗಮನವನ್ನು ನಾವು ಸೆಳೆಬಹುದು ಅಂತ ನನ್ನ ಅನಿಸಿಕೆ ಆಗಿದೆ. ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ತಮ್ಮ ಹೆಸರು? ಬಸವರಾಜ್ ಅಂತ, ಧಾರವಾಡ ಜಿಲ್ಲೆ ಸರ್, ಧಾರವಾಡದಿಂದ. ಹಾಂ, ಬಸವರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಸರ್ ನಮಸ್ಕಾರ, ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಸರ್. ಮೊನ್ನೆ ಹೆಚ್ಚುವರಿ ವರ್ಗಾವಣೆಯಲ್ಲಿ ಸರ್, ಹೆಚ್ಚುವರಿ ಅಂದ್ರೆ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಗಿಂತ ಹೆಚ್ಚಾದ ಶಿಕ್ಷಕರನ್ನ ವರ್ಗಾವಣೆ ಮಾಡುವಾಗ ಆ ಅಂಗವಿಕಲ ಶಿಕ್ಷಕರಿಗೆ ಸ್ವಲ್ಪ ಏನಂದ್ರೆ ಸರ್, ಜಿಲ್ಲಾದ್ಯಂತ ಅಥವಾ ಅವ್ರಿಗೆ ಭವಿಷ್ಯ ಸ್ಥಳದಲ್ಲಿ ಕೊಡ್ಲಿಕ್ಕೆ ತಾವು ಶಿಕ್ಷಣ ಇಲಾಖೆಗೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ಉದಾಹರಣೆಗೆ ಅವ್ರ ತಾಲೂಕಿನಲ್ಲಿ ಅನುಕೂಲ ಇಲ್ಲದೆ ಇದ್ದಾಗ ಅವರು ಜಿಲ್ಲೆಯಲ್ಲಿ ಯಾವ್ದಾದ್ರು ಪ್ಲೇಸ್ ತಗೊಳ್ಳಿಕ್ಕೆ ಅನುಕೂಲ ಆಗುವಂತಾರ. ಬಸವರಾಜ್ ಅವರೇ, ವಿಷಯ ಗೊತ್ತಾಯ್ತು ಬಸವರಾಜ್ ಅವರೇ. ಆ ನೆಟ್ಲಿ ಬೇಕಾದ್ರೆ ನಮ್ಮ ಆಫೀಸ್ ನೀವು ಮನವಿ ಕೊಟ್ಟಿದ್ದೀರಾ ಇಲ್ಲ ನಂಗೆ ಗೊತ್ತಿಲ್ಲ. ಅದು ಒಂದು ಮನವಿ ಕಳಿಸ್ಬಿಡಿ, ನಾನು ಸರ್ಕಾರಕ್ಕೆ ಬರಿತೀನಿ, ಅದು ಕಾಪಿ ತಮಗಿನ್ನ ಮಾರ್ಕ್ ಮಾಡ್ತೀನಿ. ಓಕೆ, ಇನ್ನೊಂದು ನೌಕರರಿಗೆ ಸರ ಮನಿ ಕಟ್ಲಿಕ್ಕೆ ಹೋಮ್ ಲೋನ್ ನಲ್ಲಿ ಏನಾದ್ರು 1% ಏನಾದ್ರು ಅನುಕೂಲ ಬ್ಯಾಂಕ್ ನಿಂದ ಏನಾದ್ರು ಸಬ್ಸಿಡಿ ಅಥವಾ ಮಾಡ್ಲಿಕ್ಕೆ ಅನುಕೂಲ ಆದ್ರೆ ಸರ್, ಇಲ್ಲೋ ಗೊತ್ತಿಲ್ಲ ಸರ್. ಹೌಸಿಂಗ್ ಬೋರ್ಡ್ ನಲ್ಲಿ ನೌಕರರು ತಮ್ಮ ಸ್ವಂತ ಕಾಲದಲ್ಲಿ ಸಮಾಜದಲ್ಲಿ ಬಾಳಲಿಕ್ಕೆ ಅನುಕೂಲ ಆದ್ರೆ ಸರ್, ಒಂದಿಷ್ಟು % ಅನ್ನ ಸಬ್ಸಿಡಿ ಸಹಾಯಧನದ ರೂಪದಲ್ಲಿ ಏನಾದ್ರು ಬ್ಯಾಂಕ್ ಲೋನ್ಗೆ ಅಂದ್ರೆ ಹೋಮ್ ಲೋನಿಗೆ ಸರ್, ಸೈಟ್ ಲೋನ್ಗೆ ಅಥವಾ ಹೋಮ್ ಲೋನ್ಗೆ ಅನುಕೂಲ ಆದ್ರೆ ಮಾಡಿ ಸರ್. ಓಕೆ, ಈಗ ಬಸವರಾಜ್, ನಾವು ಇನ್ನೊಂದು ಕೆಲಸ ಮಾಡ್ತಾ ಇದ್ದೀವಿ ಈ ನಮ್ಮ ರಾಜ್ಯದಲ್ಲಿ. ತಮ್ಗೆ ಗೊತ್ತಿದೆ, ರಾಷ್ಟ್ರೀಯ ದಿವ್ಯಾಂಗಜನ ಹಣಕಾಸಿನ ಸಂಸ್ಥೆ ಅಂತಿದೆ, NDFDC. ಓಕೆ, ನ್ಯಾಷನಲ್ ದಿವ್ಯಾಂಗಜನ್ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಓಕೆ, ಅದು ಈವರೆಗೆ ಅದು ಭಾರತ ಸರ್ಕಾರ ನಮಗೆ ದುಡ್ಡು ಕೊಡುತ್ತೆ. ಓಕೆ, ಸೊ ಆ ನಿಟ್ಟಿನಲ್ಲಿ ಅದು ಇಲ್ಲಿ ಬಂದಿದ್ದರೆ ಅತಿ ಕಡಿಮೆ ಬಡ್ಡಿಯನ್ನು ಇರುತ್ತೆ ಮತ್ತು ನಿಮಗೆ ಸಾಕಷ್ಟು ಲೋನ್ ಸೌಲಭ್ಯಗಳು ತಮಗಿದ್ದಾವ. ಅದು ಮೋಸ್ಟ್ಲಿ ಈ ತಿಂಗಳ ಅಂತ್ಯದಲ್ಲಿ ನಾವು MOU ಮಾಡ್ತಾ ಇದ್ದೀವಿ. ಅದು ಆದರೆ ಆ ಮೂಲಕ ಬ್ಯಾಂಕಿನ್ಗಿಂತಲೂ ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಲೋನ್ ವ್ಯವಸ್ಥೆ ಆಗ್ಬೋದು. ಸೊ ಇವನ್ ಬ್ಯಾಂಕಿಗೆ ಏನಾದರೂ ಸ್ವಲ್ಪ ಮನವಿ ಮಾಡಬೇಕಾದ್ರೆ ನಾನು ಇನ್ನು ನಮ್ಮದು ರಾಜ್ಯದೇನು ಬ್ಯಾಂಕ್ ಇರ್ತದಲ್ಲ, ಅಪೆಕ್ಸ್ ಬ್ಯಾಂಕ್ ರಾಜ್ಯದಿರ್ಬೋದು, ಇವನ್ ನಮ್ಮ ಪ್ರಾದೇಶಿಕ ಬ್ಯಾಂಕ್ ಆಫೀಸ್ ಇರುತ್ತೆ, ಅವರ CEO ಮೂಲಕ ಒಂದು ಸುತ್ತಳಿ ಹೊಡಿಸೋದಕ್ಕೆ ನಾನು ಡೆಫಿನೆಟ್ಲಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ನಾನು ಈ ಮೂಲಕ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಹಲೋ, ಹಾಂ ಹೇಳಿ, ತಮ್ಮ ಪ್ರಶ್ನೆ ಹೇಳಿ. ಓಕೆ, ತಮ್ಮ ಹೆಸರು ಯೋಗೇಶ್ ಅಂತನಾ? ಯಾಚಿನಪ್ಪ, ಎಲ್ಲಿಂದ ಮಾತನಾಡ್ತಿರೋದು? ಎಲ್ಲಿಂದ? ಅಥಣಿ ತಾಲೂಕಾ. ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನಂತ. ನಮ್ಗೆ ಗೌರ್ಮೆಂಟ್ ಯಾವ ಏನು ಅಂಗವಿಕಲ ಬಯಕಾದ ಹಾಕ್ರೆ ಹಂಗ ಅವಲ್ಲು ರೀ, ಅರ್ಜಿ ಹಾಕ್ರೆ ಯಾವ ಚೆನ್ನಾಗಿ ಆಗವಲ್ಲು ರೀ. ಓಕೆ, ಎಲ್ಲ ರಿಜೆಕ್ಟ್ ಆಗ್ಲತ್ತ ಸರ್. 2 ಸಲ ಹಾಕಿನ್ರಿ ಈಗ, ಎಲ್ಲ ರಿಜೆಕ್ಟ್ ಆಗ್ಯಾರ 2 ಸಲ ರೀ. ಓಕೆ ಸರ್, ಮಾತನಾಡ್ತಾರೆ ಕೇಳಿ. ಪಾಟೀಲ್ ಕೇಳ್ರಿ. ಓಕೆ, ನೀವು ಯಾವ ವಿಷಯಕ್ಕಾಗಿ ಯಾವ ಸೌಲಭ್ಯಕ್ಕಾಗಿ ಸರ್ಕಾರಕ್ಕೆ ಅದು ಕಾಪಿ ಹಾಕಿದಿರಿ, ಅರ್ಜಿ ಬರ್ತಿದ್ರಿ, ಅಪ್ಲಿಕೇಶನ್ ಹಾಕಿದಿರಿ, ಅದೊಂದು ಕಾಪಿ ನನಗೆ ಫಾರ್ವರ್ಡ್ ಮಾಡಿರಿ, ಅದರ ನಿಟ್ಟಿನಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ. ನಿಮ್ಮ ವಾಟ್ಸಪ್ ನಂಬರ್ ಯಾವ್ದ್ರ ಸರ್? ನಮ್ಮ ಆಫೀಸ್ ನಂಬರ್ ಗೊತ್ತಲ್ಲ. ಓಕೆ, ನನ್ನ ವಾಟ್ಸಪ್ ನಂಬರ್ ಬರ್ಕೊಳ್ಳಿ, ನಾನು ಹೇಳ್ತೀನಿ. 94493 943 944 93 99 55 8. ಓಕೆ, ಮಾಡಿ ನಾ ಮಾಡ್ತೀನಿ ನಾನು. ಧನ್ಯವಾದಗಳು. ತಮಗೆ ಏನು ಬೇಕಾಗಿದೆ ಹೇಳಿ, ನಾನು ಅದ್ರ ಬಗ್ಗೆ ವಿಷಯವಾಗಿ ಸಹಾಯ ಮಾಡ್ತೀನಿ. ಓಕೆ, ಆಯ್ತು, ನನಗೆ ಅದು ಪತ್ರ ಹಾಕ್ರಿ, ನನಗೆ ನಾ ಹೇಳ್ತೀನಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಲೋ, ಹಾಂ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಿದ್ದೀರಾ? ಸರ್, ನನ್ನ ಹೆಸರು ಯೋಗೇಶ್ ಅಂದ್ಬಿಟ್ಟು. ಯೋಗೇಶ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ.
ನಮ್ ಪ್ರಶ್ನೆ ಬಂದ್ಬಿಟ್ಟು ಸರ್ ನಾನೊಬ್ಬ ಹ್ಯಾಂಡಿಕ್ಯಾಪ್ಟೆ, ಬಟ್ ಆದ್ರೆ ಎಲ್ಲದರಲ್ಲೂ ನಾನು ನ್ಯಾಚುರಲ್ ಆಗಿ ಓಡಾಡ್ತೀನಿ, ತಿರ್ಗಾಡ್ತೀನಿ, ಬರೀತೀನಿ. SLC ಸಹಿತ ಪಾಸ್ ಆಗಿದೆ, ಬಟ್ ಯಾವ್ದು ಕೆಲಸ ಇಲ್ಲ ಸರ್. ಅದೇ ಓಕೆ, ತಾವು ಏನು ಮಾಡಬಹುದು ಅಂದ್ರೆ ನಮ್ಮ ಇಚ್ಛೆ ಇದೆ ಅಥವಾ ಏನು ಮಾಡಬಹುದು ಅದು ವಿಷಯವಾಗಿ ನಮಗೆ ನಮ್ಮ ಪತ್ರ ಬರೆದರೆ ಆ ವಿಷಯ ಮೂಲಕವಾಗಿ ಅಥವಾ ಆ ವಿಷಯ ಪರವಾಗಿ ನಾನು ನಿಮಗೆ ಸಹಾಯ ಮಾಡ್ತೀನಿ. ಯೋಗೇಶ್, ನಾನೊಂದು ಈಗ VAW ಅಂತ ಒಂದು ಕೆಲಸ ಇದೆ, ಗ್ರಾಮೀಣ ಪುನರ್ವಸತಿ. ಗುಡ್, ಕೆಲಸ ಮಾಡ್ತಾ ಇದ್ದೀರಲ್ಲಪ್ಪ, ಮತ್ತೆ ಮಾಡ್ತಾ ಇದ್ದೀರಲ್ಲ? ಇಲ್ಲ ಸರ್, ನಾನು ಮಾಡ್ತಾ ಇಲ್ಲ, ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಚೆ ಎಲ್ಲಿ ಖಾಲಿ ಇದೆ ಹೇಳಿ, ನಿಮ್ಮ ಜಿಲ್ಲೆಯಲ್ಲಿ ಅಥವಾ ತಾಲೂಕಾದಲ್ಲಿ ಖಾಲಿ ಇದ್ದಲ್ಲಿ ನಾನು ಆ DDWಗೆ ನಾನು ಪತ್ರ ಬರೆದು ಅದು ವ್ಯವಸ್ಥೆ ಮಾಡಕ್ಕೆ ಹೇಳ್ತೀನಿ. ಓಕೆ ಸರ್, ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಾನು ಎಲ್ಲಿ ಹಾಕಿದ್ರು ಮಾಡಕ್ಕೆ ರೆಡಿ ಸರ್. ಅದಕ್ಕೆ ಎಲ್ಲಿ ವೇಕೆಂಟ್ ಇದೆ, ಈಗ ಎಲ್ಲಿ ಇದ್ದಂಥ ಜಾಗ ಅಲ್ಲಿ ಹಾಕ್ಲಾಕ್ ಬರೋದಿಲ್ಲ. ಎಲ್ಲಿ ವೇಕೆಂಟ್ ಇದ್ದಲ್ಲಿ ಆಕ್ಚುಲಿ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದಂಥ ಜನರಿಗೆ ಕೊಡಬೇಕಂತಿದೆ. ಅಲ್ಲಿ ಒಂದ್ ವೇಳೆ ಯಾರು ಯೋಗ್ಯ ಇಲ್ಲಿ ಹೋದ್ರೆ ತಮಗೆ ನಾ ಸಹಾಯ ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ. ಓಕೆ, ಇವನ್ ತಮ್ಮ ಜಿಲ್ಲೆಯಲ್ಲಿ ಕೆಲವು ಹೊಸ ತಾಲೂಕುಗಳಾಗ್ಯಾವ, ಅಲ್ಲಿ ಕೆಲವು ಹೊಸ ಪೋಸ್ಟ್ಗಳು ಕ್ರಿಯೇಟ್ ಆಗ್ತಾ ಇದಾವೆ, ಅದರಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ. ಓಕೆ ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರ್, ಇನ್ನೊಂದು ಮಾತು ಸರ್, ಇವಾಗ ರೀಸೆಂಟ್ ಗೆ ಆಧಾರ್ ಯೋಜನೆ ಅಂತ ಅಪ್ಲೈ ಮಾಡಿದ್ರಲ್ಲ, ನಾನು ತುಂಬಾ ಸಲ ಒಂದ್ 4-5 ಸಲ ಅಪ್ಲೈ ಮಾಡಿದ್ದೀನಿ ಸರ್, ಒಂದ್ಸಲ ನನಗಾಗಿಲ್ಲ. ಇವಾಗ ಸ್ವಲ್ಪ ಕಷ್ಟ ಅದರಲ್ಲಿ, ಬಿಕಾಸ್ ಟಾರ್ಗೆಟ್ ಸ್ವಲ್ಪ ಕಡಿಮೆ ಮತ್ತು ಹಣ ಸ್ವಲ್ಪ ಭಾಳ ಜಿಲ್ಲಾ ಮಟ್ಟದಲ್ಲಿ ಕಡಿಮೆ ಬರ್ತದ. ಅದರಲ್ಲಿ ಅರ್ಜಿಗಳು ಸಾವಿರಾರು ಬರ್ತಾವ. ಕೆಲಸ ಕೊಡೋದು ಒಂದು 10 ಜನರಿಗೆ, 5 ಜನರಿಗೆ, 20 ಜನರಿಗೆ ಇರ್ತದೆ. ಅದರಲ್ಲಿ ಸ್ವಲ್ಪ ಸ್ಪರ್ಧೆ ಭಾಳ ಇರ್ತದೆ, ಸ್ವಲ್ಪ ಕಷ್ಟ ಭಾಳ ಇರ್ತದೆ. ಸೊ ಅದಕ್ಕಿಂತ ಬೇರೆ ಯಾವ ಏನು ಮಾಡ್ಬೇಕಂತ ಹೇಳ್ರಿ, ಅಂತ ಥರ ನಾನು ಸಹಾಯ ಮಾಡ್ತೀನಿ ನಾನು. ಓಕೆ, ಧನ್ಯವಾದಗಳು ಯೋಗೇಶ್ವರ ಕರೆ ಮಾಡಿದ್ದಕ್ಕೆ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮಸ್ತೆ, ನನ್ನ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಮತ್ತೊಂದ್ಸರಿ ಹೇಳ್ತೀರಾ? ಸರ್, ನನ್ನ ಹೆಸರು ಸುಧಾಕರ್ ಅಂತ, ಬಳ್ಳಾರಿಯಿಂದ. ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ಸರ್, ರಾಜಕೀಯ ಹೋಗಿ ಒಂದು ವಂದನೆ ಹೇಳ್ತಿದ್ದೀನಿ, ನಮಸ್ಕಾರ ಹೇಳ್ತಿದ್ದೀನಿ ರಾಜ್ಯಾಧ್ಯಕ್ಷರಿಗೆ. ಸರ್, ನಾನು 2 ರೀತಿಗೆ ಒಂದು ಪ್ರಶ್ನೆ ಕೇಳ್ಬೇಕಂತ ಇದ್ದೀನಿ, ದಯವಿಟ್ಟು. ಮೊದಲನೇದಾಗಿ ಅಂದ್ರೆ 2018 ಜಾರಿಯಲ್ಲಿ ಬರ್ತಾ ಇಲ್ಲ ಸರ್. ನಮ್ಮ ಎದರಲ್ಲಿ ಆಗ್ಲಿ ಕೂಡ 2018 ಯಾರು ಒಂದು ಅಸಹ್ಯವಾಗಿ ನೋಡ್ತಾ ಇದ್ದಾರೆ. 2018 ಆಕ್ಟ್ ಅಂಗವಿಕಲರ ನಿಧಿ ಅಂದ್ರೆ ಎಲ್ಲರೂ ತುಚ್ಛವಾಗಿ ಕಾಣ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲಿ ಯಾರಿಗೂ ಬಹಳ ಕೊಡ್ತಾ ಇಲ್ಲ ಸರ್. ಒಂದು ಮತ್ತೊಂದು ಏನಂದ್ರೆ, ಈಗ ಅತಿಥಿ ಶಿಕ್ಷಕರಾಗಿ ನಾವು ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಸರ್. ನಾನು 5 ವರ್ಷ ಆಗಿದೆ. ಸೊ ರಾಜ್ಯದಲ್ಲಿ ಇನ್ನೂ ಅಂಗವಿಕಲರಿಗೆ 2010 ಒಳಗೆ ನೇರವಾದ ನೇಮಕಾತಿ ಮಾಡ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಅಂಗವಿಕಲರು ದುಡಿಮೆ ಮಾಡಕ್ ಆಗಲ್ಲ ಸರ್, ಅವ್ರಿಗೂ ಕಾಲಿರಲ್ಲ, ಅವರಂತೂ ಕೂಲಿ ಮಾಡಕ್ ಆಗಲ್ಲ. ಸೊ ನಾವು ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡಿ 6-7 ವರ್ಷ ಆದ್ರೂ ಕೂಡ ಇನ್ನೂ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಏಜ್ ಏನಾಗ್ತಾ ಇದೆ, ಮುಂದೆವರೆಗೂ ಹೋಗ್ಬಿಡ್ತಾ ಇದೆ. ಸೊ ಇದು ಸಮಸ್ಯೆ ಒಂದು ಏನಾಗಿದೆ ಅಂದ್ರೆ, ನಿಮ್ಮಿಂದ ಒಂದು ರಿಕ್ವೆಸ್ಟ್ ಮಾಡ್ತಾ ಇರೋದು ನಾವ್ ಏನಂದ್ರೆ, ಈಗ ಒಂದು ಇದಕ್ಕೆ ಸರ್, ನಾವು ರಾಜ್ಯ ಶಿಕ್ಷಣಕ್ಕೆ ಮತ್ತು ಕೋರ್ಟ್ಗೆ ಮತ್ತು ಮುಖ್ಯಮಂತ್ರಿಗಳ ತಮ್ಮಿಂದ ಒಂದು ಮನವಿ ಮಾಡ್ಬೇಕಾಗಿದೆ. ಏನಂತಂದ್ರೆ 2018 ಅಂಗಕ್ಕೆ ನೇರ ನೇಮಕಾತಿ ಮಾಡ್ಕೋಬೇಕು ಅಂತ. ಯಾಕಂದ್ರೆ ವಯಸ್ಸಾದ್ಮೇಲೆ ಮತ್ತೆ ನಮ್ಗೆ ಮಾಡಕ್ ಆಗಲ್ಲ ಸರ್ ನೇಮಕಾತಿಯನ್ನು. ಈಗ ತುಂಬಾ ಜನ ಕಷ್ಟಪಟ್ಟು ವಿಕಲಾಂಗರು ವಿದ್ಯಾಭ್ಯಾಸವನ್ನು ಮಾಡ್ಕೊಂಡು ನಾವು BA ಮಾಡ್ಕೊಂಡು ಬಂದಿರ್ತೀವಿ, ಆದ್ರೂ ಕೂಡ ನಮ್ಗೆ ಸಮಾಜದಲ್ಲಿ ಒಂದು ಸ್ಥಾನಮಾನ ಇಲ್ಲ. ಸೊ ನಮ್ಗೆ ಯಾರನ್ನ ಕೇಳ್ಬೇಕು ಅಂತ ಪ್ರಶ್ನೆ ಒಂದು ಮೂಡ್ತಾ ಇದೆ ಸರ್. ಓಕೆ ಸುಧಾಕರ್, 2ನೇ ಪಾಯಿಂಟ್ ಏನು ಬೇಗ ಹೇಳಿ. 2ನೇ ಪಾಯಿಂಟ್ ಏನು ಸರ್? 2ನೇ ಪಾಯಿಂಟ್ ನಾನು ಅತಿಥಿ ಶಿಕ್ಷಕರಾಗಿ ಶಾಲೆ ಸೇವೆ ಸಲ್ಲಿಸ್ತಾ ಇದ್ದೀನಿ ಗೆಸ್ಟ್ ಟೀಚರ್ ಆಗಿ. ಆದ್ರೂ ಇವಾಗ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ಮೊದಲು ವಿಕಲಾಂಗರಿಗೆ ಪ್ರಾಮುಖ್ಯತೆ ಇಲ್ಲ. ಸುಮ್ಮನೆ ಏನಂತ ಇದ್ದಾರೆ, ಇಲ್ಲ ನಿಮ್ಗೆ ಎಜುಕೇಶನ್ ಮಿನಿಸ್ಟರ್ ಈ ಅಂಕಗಳ ಅಂತ ಅಂದ್ರೆ ಮೆರಿಟ್ ಆಧಾರ ಮೇಲೆ ತಗೋಬೇಕು ಅಂತಿದೆ. ಇದು 2014 ಇದೆಯಲ್ಲ ಮೇಡಮ್, ಇದು ನಾವು ತಗೋಬೇಕಲ್ಲ. ತಾವು ಮೊದಲ ಅಂಗವಿಕಲರಿಗೆ ಪ್ರಾಮುಖ್ಯತೆ ಸರ್ಕಾರನೇ ಹೇಳ್ತದೆ, ಖಾಸಗಿ ಆಗ್ಲಿ, ಕೇಂದ್ರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ, ಅದು ಸರ್ಕಾರ ಗವರ್ಮೆಂಟ್ ಆಗಲಿ. ಆದ್ರೆ ಇವರು ಅಂಗವಿಕಲರಿಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಸರ್. ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಓಕೆ ಸುಧಾಕರ್, 2 ಪಾಯಿಂಟ್ ನಾ ಗಮನಿಸಿದ್ದೀನಿ. ಅದಕ್ಕೆ ಅದು ಸರ್ಕಾರದಿಂದ ಏನು ಆಗ್ಬೇಕಂತ ಬಯಸ್ತಾ ಇದ್ರಿ, ಇದು ನಿಮ್ಮ ತಮ್ಮ ವಾಟ್ ಈಸ್ ದಟ್ ಗೆಸ್ಟ್ ಟೀಚರ್ಗಾಗಿ ಕೆಲಸ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನನಗೆ ಒಂದು ಮನವಿ ಕೊಡಿ. ನಾನು ಈ ನಿಟ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ ಪತ್ರ ಬರೆದು ಅದು ಕಾಪಿ ತಮಗೆ ನಾ ಕಳಿಸ್ತೀನಿ. ಓಕೆ ಓಕೆ, ಧನ್ಯವಾದಗಳು ಸುಧಾಕರ್ ಅವರು ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಪರ್ಪಲ್ ಫೆಸ್ಟ್ ಕಾರ್ಯಕ್ರಮದ ಬಗ್ಗೆ ತಾವು ಮಾತನಾಡ್ತಾ ಇದ್ದಾರೆ. ಅದೇ ಥರ ಸರ್, ಈ ಒಂದು ಪರ್ಪಲ್ ಫೆಸ್ಟ್ ಉತ್ಸವದಲ್ಲಿ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಸರ್? ಸಾಕಷ್ಟು ಆನ್ ದ ಬೇಸಿಸ್ ಆಫ್ ದ ಟ್ಯಾಲೆಂಟ್ ಆಫ್ ಡಿಸೇಬಲ್ ಅಂಗವಿಕಲರಲ್ಲಿ ಇದ್ದಂಥ ಟ್ಯಾಲೆಂಟ್ಗೂ ಇದಾವೆ. ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಸಿಂಗಿಂಗ್ ಇರ್ಬೋದು, ಎಸ್ಸೆ ಕಾಂಪಿಟೇಷನ್ ಇರ್ಬೋದು, ಈವನ್ ಸ್ಪೋರ್ಟ್ಸ್ನಲ್ಲಿ ನಾನಾ ಥರದ ಸ್ಪೋರ್ಟ್ಸ್, ಅದರಲ್ಲಿ ಬಾಸ್ಕೆಟ್ ಬಾಲ್ ಇರ್ಬೋದು, ಅಥವಾ ವೀಲ್ ಚೇರ್ ಬೌಂಡ್ ಫುಟ್ಬಾಲ್ ಇರ್ಬೋದು, ಈವನ್ ಕ್ರಿಕೆಟ್ ಇರ್ಬೋದು. ಸೋ ಮೆನಿ ಅದರಲ್ಲಿ ಏನೇನು ಅವ್ರದ್ದು ಏನು ಮಾಡ್ತಾರ ಆ ನಿಟ್ಟಿನಲ್ಲಿ ಒಂದು ಅವ್ರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಸ್ಪೋರ್ಟ್ಸು, ಕಲ್ಚರಲ್ ಆ್ಯಕ್ಟಿವಿಟೀಸು,
ಸಿಂಗಿಂಗ್ ಕಾಂಪಿಟೇಷನ್ ಇರ್ಬೋದು, ಅವರಲ್ಲಿ ದೇರ್ ಆರ್ ಸೋ ಮೆನಿ ಹಿಡನ್ ಟ್ಯಾಲೆಂಟ್ಸ್ ವಿತ್ ದೆಮ್. ಆ ಎಲ್ಲ ಇದ್ದಂಥ ಟ್ಯಾಲೆಂಟ್ಗಳು ಬೆಳಕಿಗೆ ತರೋದಕ್ಕೆ ಏನೇನು ಬೇಕಾಗಿದೆ ಆ ನಿಟ್ಟಿನಲ್ಲಿ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಓಕೆ, ಸೊ ತಮ್ಮ ಈ ಒಂದು ಪರ್ಪಲ್ ಫೆಸ್ಟ್ ಆಚರಣೆಯಲ್ಲಿ ತಾವು ಏನನ್ನ ನಾವು ನಿರೀಕ್ಷಿಸ್ತಾ ಇದ್ದೀರಾ ಸರ್? ನಂದು 3 ಪಾಯಿಂಟ್ಸ್ ಪರ್ಸನಲಿ ಹೇಳ್ತಾ ಇದ್ದೀನಿ. ಒಂದು, ನಾವು ನಿಮಗೆ ಮೊದಲೇ ಹೇಳಿದಾಗೆ ಇವರಿಗೆ ಪ್ರೋತ್ಸಾಹ ಕೊಡಬೇಕು ಈ ಸಮಾಜಕ್ಕೆ, ಅದು ಒಂದು ನನ್ನ ಮೊದಲನೇ ಗುರಿಯಾಗಿದೆ. ಒಂದು ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಕರೆದು ಸರ್ಕಾರದ ಮನಸ್ಸನ್ನು ನಮ್ಮ ಕಡೆ ಹೇಗೆ ಎಳಿಬೇಕು, ಎರಡನೇ ಮಾತು. ಮೂರನೇ ಮಾತು, ಸಿವಿಯರ್ ಪ್ರಾಬ್ಲಮ್ಸ್ ಆರ್ ದೇರ್. ಈಗ ಎಲ್ಲ ಕಡೆ ಹೋದಾಗ ಪೆನ್ಷನ್ ಪ್ರಾಬ್ಲಮ್ ಭಾಳ, ಬಿಕಾಸ್ ಅಂಗವಿಕಲರ ಸಮಸ್ಯೆ ಸಾಕಷ್ಟು ಇರುತ್ತೆ. ಈಗ ಸೀನಿಯರ್ ಸಿಟಿಜನ್ ನಾವು ಹೆಚ್ಚು ಸಾಮಾನು ಕೊಡ್ತಾ ಇದ್ದೀವಿ, ಪಾಪ ಅಂಗವಿಕಲರಿಗೆ ಭಾಳ ಕಡಿಮೆ ಇದೆ. ಅವ್ರದ್ದು ಓನ್ಲಿ ಒಂದೊಂದು ಅಲ್ಲಿ ಕೆಲವು ಅಂಗವಿಕಲತೆ ಹೇಗಿದೆ, ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಸ್ಕ್ಲೆರೋಸಿಸ್, ಅವರಿಗೆ ಪ್ರತಿ ತಿಂಗಳಿಗೆ 1.5 ಲಕ್ಷಗಳು ಖರ್ಚು ಬರುತ್ತೆ. ಸೊ ಇವ್ರದ್ದೇನು ಮಾರ್ಗದರ್ಶನ ಕೊಡ್ತಾರ 800 ಅಥವಾ 1400, ಇಟ್ ಈಸ್ ವೆರಿ ವೆರಿ ಲೆಸ್. ಅದಕ್ಕೆ ಅಟ್ಲೀಸ್ಟ್ ಕನಿಷ್ಠ ಮಟ್ಟದಲ್ಲಿ ಸ್ವಲ್ಪ ಚೆನ್ನಾಗಿ ಅವರಿಗೆ ಮಾರ್ಗದರ್ಶನ ಬರಬೇಕು. ಅದನ್ನು 1 ಪಾಯಿಂಟ್ ಪ್ರೋಗ್ರಾಮ್ ಆಗಿದೆ. ಸೆಕೆಂಡ್ ಏನಾಗಿದೆ ಅಂದ್ರೆ, ಈಗ ಇಲ್ಲಿ ಒಂದು ಹೇಳಿದ್ರಲ್ಲ, ಪಾಪ ಏನ್ ಸಾರಿ ಐ ಶೋಂಟ್ ಯೂಸ್ ದಿಸ್ ವರ್ಡ್ ಪಾಪ ಅಂತೇಳಿ, ಬಟ್ ಅವ್ರ ಸಮಸ್ಯೆ ಎಷ್ಟು ಪ್ಯಾಥೆಟಿಕ್ ಇರ್ತಾವ. ಒಂದು ತಾಯಿ ಅಥವಾ ಪೋಷಕರು ಆ ಮಗು ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಬಡತನ ಇರುತ್ತೆ. 90% ಅಂಗವಿಕಲತೆ ಬಡತನ ರೇಖೆಯಲ್ಲಿ ಇರುತ್ತೆ. ಸೊ ಅಂಥವರಿಗೆ ಬಸ್ನಲ್ಲಿನೂ ಫ್ರೀ ಅವಕಾಶ ಕೊಡಬಾರ್ದು. ಅಟ್ಲೀಸ್ಟ್ ಈ 2 ಪಾಯಿಂಟ್ ಸರ್ಕಾರದ್ದು ಭಾಳ ಚೆನ್ನಾಗಿ ಅವ್ರಿಗೆ ಅರ್ಥ ಮಾಡಿಸ್ಕೊಳ್ಬೇಕು, ಗುರುತಿಸಬೇಕು, ಅವ್ರ ಗಮನ ನಮ್ಮ ಕಡೆ ಹೇಳ್ಬೇಕಂತ ಅದು ಒಂದು ನಂದು 2 ಗುರಿ ಆಗಿದೆ. ಓಕೆ ಸರ್, ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮ್ಮ ಹೆಸರು ವೀರೇಶ್ ಅಂತ ಹೇಳ್ತಾರೆ, ರಾಯಚೂರಿನಿಂದ ಮಾತಾಡೋದು. ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಸರ್, ಗ್ರಾಮ ಪಂಚಾಯತಿಗಳಲ್ಲಿ ವಿಕಲಚೇತನ 5% ಅನುದಾನ ವೈಯಕ್ತಿಕವಾಗಿ ಕೊಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಒಂದು ಗೈಡ್ಲೈನ್ಸ್ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಕೇವಲ ಸಾಮುದಾಯಿಕ ಕಾರ್ಯಕ್ರಮಗಳು, ರ್ಯಾಂಪ್ಗಳಿಗೆ ಬಳಸ್ತಾ ಇದ್ದಾರೆ. ಅಲ್ಲಿ ನಮ್ಮ ವಿಕಲಚೇತನರು ಮೇನ್ ಏನಂದ್ರೆ ಸ್ವಾವಲಂಬಿ ಜೀವನ ಮಾಡ್ಲಿಕ್ಕೆ, ಒಂದು ಸ್ಕೂಲಿಗೆ ಏನಾದ್ರು ಶಿಕ್ಷಣಕ್ಕಾಗಿ ಸಹಾಯಧನ ಕೊಡ್ಲಿಕ್ಕೆ, ಅವರು ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ಅನುಕೂಲ ಆಗುವಂತ ಒಂದು ರೀತಿಯಲ್ಲಿ ಅನುವು ಮಾಡಿಕೊಟ್ರೆ ನಮ್ಮ ವಿಕಲಚೇತನರು ಸಮಾಜದ ಮುಖ್ಯವಾಹಿನಿಗೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಸುಮಾರು 10 ವರ್ಷಗಳಿಂದ ಅನುದಾನ ಖರ್ಚು ಆಗ್ತಾ ಇಲ್ಲ ಸರ್ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ. ವೀರೇಶ್, ಕೇಳಿಸ್ತಾ ಇದೆಯಪ್ಪ? ವೀರೇಶ್, ತಮ್ಮದು ಭಾಳ ಚೆನ್ನಾಗಿದ್ದು ಕ್ವಶನ್ ಇದೆ. ಈಗ ಬದಲಾವಣೆ RDPR ಗ್ರಾಮೀಣ ನಮ್ದು ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇಲಾಖೆ ಇದೆಯಲ್ಲ, ಅವರಲ್ಲಿ ಕೆಲವು ಡೆಫಿನೆಟ್ಲಿ ಸ್ವಲ್ಪ ಚೇಂಜಸ್ ಮಾಡಿದಾರ. ಮತ್ತು ಮತ್ತೊಂದು ಖುಷಿ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ, ಈ MLA MP MLC ಫಂಡ್ ಇದೆಯಲ್ಲ, ಅವರು ಪ್ರತಿಯೊಬ್ಬೊಬ್ಬರು ಮಿನಿಮಮ್ ಕನಿಷ್ಠ 20 ಲಕ್ಷ ಅಂಗವಿಕಲರ ಅಭಿವೃದ್ಧಿಗಾಗಿ ಕೊಡಬೇಕಂತ ಅದು ನಿರ್ಧಾರ ಆಗಿದೆ. ನಿಮ್ಗೆ ಗೊತ್ತಿದೆ. ಅದರಲ್ಲಿ ವಿಶೇಷವಾಗಿ ಈವರೆಗೆ ಏನಾಗ್ತಾ ಇದ್ದ ಕೆಲಸ ಅಂದರೆ ಬರೀ ವೀಲ್ಚೇರ್ ಕೊಡಬೇಕು, ಅದು ಒಂದೇ ಇತ್ತು. ಈಗ ಅದರಲ್ಲಿ ಶಿಕ್ಷಣ ಇಲಾಖೆಗೆ ಬೆಳವಣಿಗೆಯಾಗಿ ಶಿಕ್ಷಣ ಹೆಚ್ಚಿನ ಮಟ್ಟದಲ್ಲಿ ಹೆಚ್ಚಿಸಬೇಕು. ಆ ನಿಟ್ಟಿನಲ್ಲಿ ಅಂಗವಿಕಲರಿಗೆ ಪ್ರೋತ್ಸಾಹ ಸಹಾಯಧನ ಮಾಡಬೇಕಂತ ಆ ನಿಧಿಯಿಂದ ಒಂದು ಜಿಲ್ಲೆಯಲ್ಲಿ ಸುಮಾರು 5-8 ಜನರು MLA MP ಇರ್ತಾರ. ಸೊ ಸುಮಾರು ಅದರಲ್ಲಿ ಸುಮಾರು 2 ಕೋಟಿ ರೂಪಾಯಿ ಅಲ್ಲಿ ನಿಮ್ಗೆ ಜಮಾ ಆಗುತ್ತೆ. ಆ 2 ಕೋಟಿ ನಿಧಿಯಲ್ಲಿ ಬರೇ ವೀಲ್ಚೇರ್ ಕೊಡಿದೆ ಅಥವಾ ಮೋಟರೈಸ್ ಸೈಕಲ್ ಕೊಡಿದೆ ಕೇಳಿ, ಅದರಲ್ಲಿ ಈ ಬೇರೆ ಬೇರೆ ಉದ್ದೇಶಗಳಿಗೆ ಕೊಡಬೇಕಂತ ಅದು ನಿರ್ಧಾರ ಆಗಿದೆ. ಅದು ನಿಮಗೆ ಸರ್ಕ್ಯುಲರ್ ನಾನು ನಿಮ್ಗೆ ಕಳಿಸ್ತೀನಿ. ಓಕೆ, ಧನ್ಯವಾದಗಳು ವೀರೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಾವು ಇದುವರೆಗೂ ಈ ಒಂದು ಪರ್ಪಲ್ ಫೆಸ್ಟ್ ಕಾರ್ಯಕ್ರಮದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅದೇ ರೀತಿ ಈ ದಿನ ತಾವು ಸೆರೆಬ್ರಲ್ ಪಾಲ್ಸಿ ದಿನ ಸಂಚರಣೆ ಬಗ್ಗೆ ಕೂಡ ಮಾತಾಡಿ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ವಿಶೇಷ ಚೇತನ ಮಕ್ಕಳು ಮತ್ತು ಅವರ ಒಂದು ಪೋಷಕರ ಹಕ್ಕುಗಳ ಬಗ್ಗೆ ತಾವು ತಿಳಿಸ್ಬೋದಾ ಸರ್? ನನಗೆ ಸಂತೋಷದ ಏನೇ ಹೇಳ್ತಾರೆ, ನಮ್ಮ ಸರ್ಕಾರದ್ದು ಬಹಳಷ್ಟು ಮನವಿ ಮಾಡಿ ನಮ್ರತೆಯಿಂದ ಮನವರಿಕೆ ಮಾಡಿ ಸರ್ಕಾರಕ್ಕೆ ನಾವು ಏನು ಮಾಡಿದ್ದೇವೆ ಅಂದರೆ, ಏನು ಮಾಡಿ ಪೋಷಕರಿಗೆ ಸ್ವಲ್ಪ ಸಹಾಯ ಮಾಡಿ ಪ್ರೋತ್ಸಾಹ ಮಾಡಿ ಸರ್, ಎನ್ಕರೇಜ್ ಮಾಡಿ ಅಂತ ನಾವು ತಿಳಿಸಿದ್ದೇವೆ. ಸೊ ಅದಕ್ಕೆ ಫಲ ಅಂಥೇಳಿ ತಮ್ಗೆ ಗೊತ್ತು, ನಾ ಒಂದು ಭಾಳ ಸಂತೋಷ ಸುದ್ದಿ ಹೇಳ್ತಾ ಇದ್ದೀನಿ. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇ ರಾಜ್ಯ ಆಗಿದೆ ಪೋಷಕರಿಗೆ ಸ್ವಲ್ಪ ಸಹಾಯಧನ ಕೊಡಬೇಕು. ನಮ್ಗೆ ಗೊತ್ತು, ಈ ಅಂಗವಿಕಲರ ಸಮುದಾಯಕ್ಕಿಂತಲೂ ಸೆರೆಬಲ್ ಪಾಲ್ಸಿ ನಮ್ಮ ಮಕ್ಕಳು ಇರ್ಬೋದು, ಅವ್ರಕ್ಕಿಂತಲೂ ಎಲ್ಲಕ್ಕಿಂತ ಕಷ್ಟಕರ ಸಮಸ್ಯೆ ಇದ್ದದ್ದು ಪೋಷಕರದು. ಅವರಿಗೆ ಎಲ್ಲಿ ಸ್ಥಾನಮಾನ ಇರೋದಿಲ್ಲ. ಈಗ ತಾಯಂದ್ರೆ ಹೇಳ್ತಾ ಇದ್ರು, ಯಾವ ಕಾರ್ಯಕ್ರಮ ಹೋಗ್ಬೇಕಾದ್ರೆ ಅದು
ನಾಮಕ್ಕೆ ವಾಸ್ತೆ ಅವರು ಇನ್ವಿಟೇಷನ್ ಕೊಡ್ತಾರೆ, ಆಮಂತ್ರಣ ಕೊಡ್ತಾರ. ಆ ಮಗು ಜೊತೆಲಿ ಅಲ್ಲಿ ಕಾರ್ಯಕ್ರಮ ಹೋದರೆ ಅಂತ ಸ್ವಲ್ಪ ಅವ್ರ ಪ್ರೋತ್ಸಾಹ ಬರೋದಿಲ್ಲ. ಅದಕ್ಕೆ ತಾಯಂದರೆ 24/7 ಮಗು ಜೊತೆಲಿ ಇರಬೇಕು, ಎಲ್ಲಿ ಹೋಗಕ್ಕಾಗಲ್ಲ. ಅದಕ್ಕೆ ಅವರಿಗೆ ಸ್ವಲ್ಪ ಸ್ವಾವಲಂಬಿ ಜೀವನ ನಡೆಸಬೇಕು, ಪ್ರೋತ್ಸಾಹ ಕೊಡಬೇಕಾದ್ರೆ ಸ್ವಲ್ಪ ಏನಾರ ಸರ್ಕಾರದಿಂದ ಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಪ್ರೋತ್ಸಾಹ ಧನ ನಾವು ಪ್ರಾರಂಭ ಮಾಡಿದ್ದೇವೆ ಸರ್ಕಾರದಿಂದ. ಇದು ನಮ್ಮ ಮೊದಲನೇ ರಾಜ್ಯ ಆಗಿದೆ ಭಾರತ ದೇಶದಲ್ಲಿ. ಬರೋ ಕಾಲದಲ್ಲಿ ಅವರಲ್ಲಿ ಇದ್ದಂಥ ಸಾಕಷ್ಟು ಸಮಸ್ಯೆಗಳು ಇದ್ದಾವ, ಅದನ್ನು ಬಗೆಹರಿಸಬೇಕು ಅಂತ, ಅದು ಆಗುತ್ತೆ ಅಂತ ನನ್ನ ಭಾವಿಸ್ತೀನಿ. ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ. ಹಲೋ. ನಮಸ್ತೆ, ತಮ್ಮ ಹೆಸರು? ಸರ್ ನಮಸ್ತೆ, ನನ್ನ ಹೆಸರು ನೇತ್ರಾವತಿ ಅಂತ. ನೇತ್ರಾವತಿ ಅವರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮೈಸೂರಿಂದ ಮಾತಾಡ್ತಾ ಇರೋದು ಸರ್. ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ. ನಮ್ಮ ಪ್ರಶ್ನೆ ಏನು ಅಂದ್ರೆ, 5 ವರ್ಷ 6 ವರ್ಷ ತನಕ ಸ್ಪೆಷಲ್ ಮಕ್ಕಳು, ಕಲಿಕೆಯಲ್ಲಿ ಉನ್ನತಿ ಇರೋ ಮಕ್ಕಳು 6 ವರ್ಷ ಆದ್ಮೇಲೆ ಶಾಲೆಗೆ ಸೇರಿಸ್ತಾರೆ. ಅಲ್ಲಿ ನಾರ್ಮಲ್ ಮಕ್ಕಳ ಜೊತೆ ಬೆಳಿಬೋದು. ಅವ್ರಿಗೆ ಒಂದು ಇಂಡಿವಿಜುವಲ್ ಆಗಿ ಟೀಚರ್ ಬೇಕು. ಅಲ್ಲಿ ಮಕ್ಕಳಿಗೆ ಈ ಮಕ್ಕಳನ್ನ ಅಬ್ಸರ್ವ್ ಮಾಡಕ್ಕೆ ಒಬ್ರು ಟೀಚರ್ ಬೇಕು. ಅಲ್ಲಿ ಆತರ ಅಲ್ಲೇ ಒಂದು ಸ್ಕೂಲ್, ಪ್ರತಿಯೊಂದು ಶಾಲೆಲೂ ಕ್ಲಾಸ್ ಓಪನ್ ಮಾಡ್ಬೇಕು. ಪಾಠ ಮಾಡಿದ್ರೆ ಒಂದು ಫ್ಯೂಚರ್ ಆಗಿರುತ್ತೆ ಅಂತ ನನ್ನ ನೇತ್ರಾವತಿ. ಬಹಳ ಚೆನ್ನಾಗಿ ನೇತ್ರಾವತಿ ಅವರಿಗೆ ಕೇಳ್ತೀರಾ? ಸೊ ಇದೇ ನಿಟ್ಟಿನಲ್ಲಿ ತಮ್ಗೆ ಗೊತ್ತು, ಎಲ್ಲ ಸರ್ವ ಶಿಕ್ಷಾ ಅಭಿಯಾನ ಅಡಿಯಲ್ಲಿ ಎಲ್ಲ ಮಕ್ಕಳಿಗೆ ವಿಶೇಷ ಶಿಕ್ಷಕರು ಅವರಿಗೆ ಓದಿಸಬೇಕು, ಬೋಧಿಸಬೇಕು ಅಂತ ಒಂದು ನಿರ್ಣಯ. ಇದು ಒಳ್ಳೆ ಕಾರ್ಯಕ್ರಮ ಇದೆ ಸರ್ಕಾರದ. ಬಟ್ ಇದರಿಗೆ ಕೆಲಸ ಮಾಡೋರು ಸ್ಪೆಷಲ್ ಆಗಿ ಪದವಿ ಹೋದಂಥ ಜನರು ಬಹಳ ಕಡಿಮೆ. ಈಗಾಗಲೇ ಮೊನ್ನೆ ವೆರಿ ಸ್ಟ್ರಿಕ್ಟ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಬಂದಿದೆ, ಆರ್ಡರ್ ಬಂದಿದೆ. ಈ ಬೇಗನೆ ಈ ಇಡೀ ರಾಜ್ಯದಲ್ಲಿ ಈ ಸ್ಪೆಷಲ್ ಟೀಚಿಂಗ್ ಕೋರ್ಸ್ ಹೊಂದಂಥ ಶಿಕ್ಷಕರಿಗೆ ನೇಮಕ ಮಾಡಬೇಕು, ಅದನ್ನು ಪರ್ಮನೆಂಟ್ ಹುದ್ದೆ ನೇಮಕ ಮಾಡಬೇಕಂತಾಗಿದೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರವು, ನಮ್ಮ ಶಿಕ್ಷಣ ಇಲಾಖೆಯವರು ನಮ್ಮ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಬೇಗನೆ ಸುಮಾರು 3700 ಸ್ಪೆಷಲ್ ಹುದ್ದೆ ಟೀಚಿಂಗ್ ಕೋರ್ಸ್ ಮಾಡಿದಂಥ ಶಿಕ್ಷಕರಿಗೆ ನೇಮಕ ಮಾಡಬೇಕು, ಅದಕ್ಕೂ ಪರ್ಮನೆಂಟ್ ರೀತಿಯಲ್ಲಿ ಮಾಡಬೇಕು, ಸ್ಕೇಲ್ ಕೊಟ್ಟು ಮಾಡಬೇಕು ಅಂತ ಅದು ಅವರು ಹೇಳಿಕೆ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಅದಕ್ಕೆ ಈ ಬರ ಕಾಲದಲ್ಲಿ ನಮ್ಮ ಈ ಸರ್ವ ಶಿಕ್ಷಾ ಅಭಿಯಾನ ಅಡಿಯಲ್ಲಿ ಆಗಲಿ, ಇವನ್ ನಮ್ಮ ಅಂಗವಿಕಲರ ಅಭಿವೃದ್ಧಿ ಇಲಾಖೆ ನಮ್ಮದೇನು ಇಲಾಖೆ ಇದೆ, ಅವರಲ್ಲಿ ಏನು ಸ್ಪೆಷಲ್ ಸ್ಕೂಲ್ಸ್ ಇದ್ದಾವ, ಅಲ್ಲಿ ಕೆಲಸ ಮಾಡೋಂಥ ಸಿಬ್ಬಂದಿದವರಿಗೇನು ಸ್ಕೇಲ್ ಕೊಟ್ಟು, ಅವ್ರಿಗೆ ಸರ್ಕಾರದ ಏನು ಸ್ಕೇಲ್ ಇದೆ ಅದು ಕೊಟ್ಟು ಅವರಿಗೆ ಪರ್ಮನೆಂಟ್ ಮಾಡಬೇಕು ಮತ್ತು ಅವರದಿಂದ ಕೆಲಸಗಳು ನಿರ್ವಹಣೆ ಮಾಡಬೇಕಂತ ಅವರ ಆದೇಶ ಆಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಬೇಗ ಆಗುತ್ತೆ. ಓಕೆ, ಧನ್ಯವಾದಗಳು ನೇತ್ರಾವತಿ ಕರೆ ಮಾಡಿದ್ದಕ್ಕೆ. ಓಕೆ ಸರ್. ಸರ್, ಯಾವ ಒಂದು ಉದ್ದೇಶಕ್ಕಾಗಿ ಈ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮವನ್ನು ಕೇಂದ್ರ ಸರ್ಕಾರವು ಜಾರಿಗೆ ತಂದಿದೆ ಸರ್? ತಮಗೆ ಗೊತ್ತಿದ್ದಾಗೆ ಬಿಫೋರ್ 1995 ನಮ್ಮ ನಮ್ಮ ದೇಶವು ಸ್ವಾತಂತ್ರ್ಯ ಆಗಿ 1947ನಲ್ಲಿ ಸುಮಾರು 80 ವರ್ಷ ಸ್ವಲ್ಪ ಸ್ವಲ್ಪನಲ್ಲಿ 80 ಇಯರ್ಸ್ ಆಯಿತು. ಸೊ ಇದರಲ್ಲಿ ನಮ್ಮ ಘಟನೆಯಲ್ಲಿ ಅಂಗವಿಕಲ ಪರವಾಗಿ ಯಾವ ವಿಶೇಷಗಳು ಬರೆದಿರಲಿಲ್ಲ. ಅದಕ್ಕೆ ಇದು ಅಧಿನಿಯಮ ಕಾಯ್ದೆ ಜಾರಿಗೆ ಬಂತು. ಪಾರ್ಲಿಮೆಂಟ್ನವ್ರು ಇದು ಒಂದು ಬಿಲ್ ಪಾಸ್ ಮಾಡಿದಾರೆ. ಮೊಟ್ಟ ಮೊದಲನೇವಾಗಿ 1995 ಆ ಕಾಯ್ದೆಯನ್ನು ಜಾರಿಗೆ ಬಂತು. ಅದರಲ್ಲಿ 7 ಥರದ ಅಂಗವಿಕಲರಿಗೆ ಸಾಕಷ್ಟು ಸೌಲಭ್ಯಗಳು ಅವರು ಇದು ಘೋಷಣೆ ಮಾಡಿದರು. ಆಮೇಲೆ ಇದು 2016 ಒಂದು ಜಾರಿಗೆ, ಅದರಲ್ಲಿ ಈಗ 21 ಥರದ ಅಂಗವಿಕಲರಿಗೆ ಸೌಲಭ್ಯ ಕೊಡಬೇಕು. ಸೊ ಆ ನಿಟ್ಟಿನಲ್ಲಿ ಇದರಲ್ಲಿ ಸಾಕಷ್ಟು ಸೌಲಭ್ಯಗಳು ಸರ್ಕಾರದ ಇದ್ದಾವೆ. ನಾವು ಎಂಥ ನಾರ್ಮಲ್ ಜನರು ಇದ್ದಾರ, ಸಾಮಾನ್ಯ ಜನರು ಇದ್ದಾರ, ಅಂಥ ಥರದೇ ನಾವು ಸ್ಪೆಷಲ್ ನ್ಯೂನತೆ ಹೊಂದಂಥ ಜನರು ಆಗಿರ್ಬೋದು. ಬಟ್ ನಾವು ಸಾಮಾನ್ಯರು, ನಮಗೆ ಸಮಾನ ಅವಕಾಶ ಸರ್ಕಾರ ಕೊಡಬೇಕು. ಆ ನಿಟ್ಟಿನಲ್ಲಿ ಇದು ಕಾಯ್ದೆ ಜಾರಿಗೆ ಬಂದಿದೆ. ಅದರಲ್ಲಿ ಸಾಕಷ್ಟು ಸೌಲಭ್ಯಗಳು ಸರ್ಕಾರ ಇದ್ದಾವೆ. ಅದರಲ್ಲಿ ವಿಶೇಷವಾಗಿ 5% ಎಜುಕೇಶನಲ್ ರಿಸರ್ವೇಶನ್, 5% ಎಂಪ್ಲಾಯ್ಮೆಂಟ್ ಮತ್ತು 5% ಸರ್ಕಾರದ ಎಲ್ಲ ಇಲಾಖೆದ ಫಂಡ್ ಅನ್ನು ಪುಲ್ ಔಟ್ ಮಾಡಿ ಅಂಗವಿಕಲರ ಅಭಿವೃದ್ಧಿಗಾಗಿ ಉಪಯೋಗ ಮಾಡಬೇಕಂತ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ಇದು ಕಾಯ್ದೆ ಜಾರಿಗೆ ಬಂದಿದೆ. ಓಕೆ ಸರ್, ಒಂದು ಕರೆ ಇದೆ. ಹಲೋ. ಹಲೋ. ನಮಸ್ತೆ, ತಮ್ಮ ಹೆಸರು? ನಮಸ್ತೆ, ತಮ್ಮ ಹೆಸರು? ರಾಘವೇಂದ್ರ ಅವರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮ್ದು ಗುಲ್ಬರ್ಗ ರಾವೂರ್ ಸರ್, ತಾಲೂಕು ಚಿತ್ತಾಪುರ, ಜಿಲ್ಲಾ ಗುಲ್ಬರ್ಗ. ಹೇಳಿ, ತಮ್ಮ ಪ್ರಶ್ನೆ ಏನಂತ? ಅದೇ ಸರ್, ನಾವು 5 ವರ್ಷ ಐತಿ ಹ್ಯಾಂಡಿಕ್ಯಾಪ್ ಗಾಡಿ ಹಾಕ್ಲತ್ತ ಸರ್. ನಾವು ನಮ್ದು ಗಾಡಿನೇ ಆಗ್ತಲ್ಲ ಸರ್. ಏನ್ ಹೆಸರಪ್ಪ? ರಾಘವೇಂದ್ರ. ಈಗ ಹೇಳಿ, ಗುಲ್ಬರ್ಗ ಜಿಲ್ಲೆ ಅಲ್ಲ? ಈಗ ನಾನೇ ಹೋದ ತಿಂಗಳ ಒಂದು ಬಹಳ ಹರ್ಷದ ಸಂತೋಷದ ಸುದ್ದಿ ಹೇಳ್ತಾ ಇದ್ದೀನಿ. ಇಡೀ ಕೇಳಿ, ಒಂದು ಒಳ್ಳೆ ಸಂತೋಷದ ಸುದ್ದಿ ಹೇಳ್ತಾ ಇದ್ದೀನಿ.
ಕೇಳಿಸ್ತಾ ಇದೆಯಪ್ಪ? ಅದು ಏನಂದರೆ ಇಡೀ ದಕ್ಷಿಣ ಭಾರತಕ್ಕೆ ಒಂದು PMDK ಪ್ರಧಾನ ಮಂತ್ರಿ ದಿವ್ಯಾಶಾ ಕೇಂದ್ರ ಏನು ಸ್ಥಾಪನೆ ಮಾಡಬೇಕಂತೂ ನಮ್ಮ ಸೌತ್ ಇಂಡಿಯಾಗೆ ದಕ್ಷಿಣ ಭಾರತಕ್ಕೆ 6 ಕೇಂದ್ರಗಳು ಭಾರತ ಸರ್ಕಾರವು ಸ್ಯಾಂಕ್ಷನ್ ಮಾಡಿತ್ತು. ಅದರಲ್ಲಿ 6 ಕೇಂದ್ರದಲ್ಲಿ 5 ಕೇಂದ್ರಗಳು ನಾವು ಕರ್ನಾಟಕದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊನ್ನೆ ಹೋದ ತಿಂಗಳು ಗುಲ್ಬರ್ಗಾದಲ್ಲಿ ಅದು ಗೌರ್ಮೆಂಟ್ ಹಾಸ್ಪಿಟಲ್ದೆ ಅಲ್ಲಿ ಒಂದು ನಾವು ಕೇಂದ್ರ ಸ್ಥಾಪನೆ ಮಾಡಿದ್ದೇವೆ, ಪ್ರಧಾನ ಮಂತ್ರಿ ದಿವ್ಯಾಶಾ ಕೇಂದ್ರ. ಅಲ್ಲಿ ನೇರವಾಗಿ ಹೋಗ್ಬೋದು, ಅರ್ಜಿ ಕೊಡೋದು ಬೇಕಾಗಿಲ್ಲ. ನಿಮ್ಮ ಆಧಾರ್ ಕಾರ್ಡು UDID ಕಾರ್ಡ್ ತಗೊಂಡು ಅಲ್ಲಿ ಹೋಗಿ ನಿಮಗೆ ಮೋಟರೈಸ್ ವೀಲ್ಚೇರ್ ಅಲ್ಲಿ ಸಿಗುತ್ತೆ, ಮೋಟರೈಸ್ ಟ್ರೈಸೈಕಲ್ನು ನಿಮಗೆ ಸಿಗುತ್ತೆ. ಅಲ್ಲಿ ಹೋಗಿ ನೇರವಾಗಿ ಅಲ್ಲಿ ಹೋಗ್ರಿ. ಓಕೆ, ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ಅವರಿಗೆ ಸಂಪರ್ಕ ಮಾಡಿ, ನಿಮಗೆ VRW ಅವರಿಗೆ ಸಂಪರ್ಕ ಮಾಡಿ, ನೇರವಾಗಿ ಯಾವ ತೊಂದರೆ ಇಲ್ಲದೆ ನಿಮಗೆ ಸರ್ಕಾರದಿಂದ ಅಲ್ಲಿ ಆ ವೆಹಿಕಲ್ ನಿಮಗೆ ಸಿಗುತ್ತೆ. ಓಕೆ ಬೇಡ, ಅದು ಬಿಡು, ಅದು ಬೇಕಾಗಿಲ್ಲ. ನೇರವಾಗಿ ಪ್ರಧಾನಮಂತ್ರಿ ದಿವ್ಯಾಶಾ ಕೇಂದ್ರ, ಅದು ವಿಶೇಷ ಟ್ರಾಮಾ ಸೆಂಟರ್ ಇದೆಯಲ್ಲ ಗುಲ್ಬರ್ಗಾದಲ್ಲಿ ಏನು, ಅಲ್ಲಿ ಅದು ಸ್ಥಾಪನೆ ಆಗಿದೆ. ಅಲ್ಲಿ ಹೋಗಿ ನೀವು ನೇರವಾಗಿ ಹೆಸರು ಬರೆಸ್ಬೋದು, ಅಲ್ಲಿ ನಿಮಗೆ ಸಿಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ನಿಮ್ಮದು ಅಂಗವಿಕಲತೆ ಅಲ್ಲಿ UDID ಕಾರ್ಡ್ ನೋಡ್ತಾರ. ಓಕೆ, ಆನ್ ದ ಬೇಸಿಸ್ ಆಫ್ UDID ಕಾರ್ಡ್ ತಮಗೆ ಯಾವುದು ಸೌಲಭ್ಯ ಒದಗಿಸ್ಕೊಡ್ತಾರ. ಓಕೆ ಓಕೆ ಓಕೆ, ಧನ್ಯವಾದಗಳು ರಾಘವೇಂದ್ರ ಅವರೇ ಕರೆ ಮಾಡಿದ್ದಕ್ಕೆ. ಹಲೋ, ಗುಲ್ಬರ್ಗಾದಲ್ಲಿ ನೀವು ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಯವರಿಗೆ ಸಂಪರ್ಕ ಮಾಡಿ ಅವ್ರು ಹೇಳ್ತಾರೆ ನಿಮಗೆ. ಪ್ರಧಾನಮಂತ್ರಿ ದಿವ್ಯಾಶಾ ಕೇಂದ್ರ ಸರ್ಕಾರಿ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಇದೆಯಲ್ಲ, ಮೆಡಿಕಲ್ ಕಾಲೇಜ್ ಆ ಕ್ಯಾಂಪಸ್ನಲ್ಲಿ ಇದೆ. ಅದು ಟ್ರಾಮಾ ಡಿಸ್ಟ್ರಿಕ್ಟ್ ಟ್ರಾಮಾ ಸೆಂಟರ್ ಏನೋ ಇದೆ. ಓಕೆ ಓಕೆ ಓಕೆ, ಧನ್ಯವಾದಗಳು ರಾಘವೇಂದ್ರ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ, ಹಲೋ 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 ಸರ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಸುಷ್ಮಿತಾ ಅಂತ. ಹಾಂ, ಸುಸ್ಮಿತಾ ಅವರು ಎಲ್ಲಿಂದ ಪೇರೆಂಟ್ಸ್ HD ಕೋಟೆ ತಾಲೂಕು ಆಲ್ತರಂಡಿ ಗ್ರಾಮ. ಹಾಂ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಸರ್, ನಮ್ಮ ಸ್ಥಿತಿ ಮಕ್ಕಳಲ್ಲಿ ವಿಧವಾದ ಮಕ್ಕಳಿದ್ದಾರೆ. ನಮ್ಮ ಜಿಲ್ಲಾ ಮಟ್ಟದಲ್ಲಿ ಸ್ಕೂಲ್ ಇದೆ, ಸ್ಪೆಷಲ್ ಸ್ಕೂಲ್ ಇದೆ. ಅವ್ರು ಯಾವ ರೀತಿ ಕಲಿಕೆ ಆಗ್ಬಿಡುದು, ಇನ್ನೊಂದಾಗಿರ್ಬೋದು, ತಗೊಂಡೋಗಿ ಹಾಕ ಅಂತವ್ರು ಇದ್ದಾರೆ, ಕರ್ಕೊಂಡು ಬರೋ ಅಂತವ್ರು ಜಿಲ್ಲಾ ಮಟ್ಟದ ಸ್ಕೂಲಲ್ಲಿ ಸಿಟಿ ಪ್ರದೇಶಗಳಲ್ಲಿ ಇದೆ. ಆದ್ರೆ ನಮ್ಮ ಇಂತ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ವಿದ್ಯಾವಂತರಾಗಿರು, ಬುದ್ಧಿವಂತರಾಗಿರು. ಸಿಟಿ ಮಕ್ಕಳಲ್ಲಿ ತುಂಬಾ ನಾನಾ ರೀತಿ ವಿಧಾನಗಳಿದಾವೆ. ಎಲ್ಲಾರು ವಿದ್ಯಾಭ್ಯಾಸ ಕಲಿಲೇಬೇಕು ಅಂತಿಲ್ಲ, ಅವ್ರಿಗೆ ಆದಂತ ರೀತಿ ವಿದ್ಯಾಭ್ಯಾಸಗಳು ಬೇಕಾಗೇ ಇದೆ. ಅಕ್ಷರನೇ ಒಂದು ಜೀವನದ ದಾರಿ ಅಲ್ವಾ. ಒಂದು ಕಲಿಕೆಯ ಸಣ್ಣ ಪುಟ್ಟ ಅವ್ರಿಗೆ ಸರಿ ತಪ್ಪು ಅರಿವನ್ನಾದ್ರೂ ಮೂಡಿಸ್ಬೇಕು ಅಲ್ವಾ. ಸುಷ್ಮಾ ಕೇಳಿ, ನಾನು ನಿಮ್ಮ ತಾಲೂಕಾದಲ್ಲಿ ಇದ್ದೀನಿ ಇವತ್ತು. ಓಕೆ, ನಾನು ಸರಗೂರ ಪಟ್ಟಣದಲ್ಲಿ ಇದ್ದೀನಿ ನಾನು. ಅದು ಅದಕ್ಕೆ ನಾನು ಇಲ್ಲಿ ಒಂದು ಪೇಪರ್ಲಿ ಒಂದು ರಿಜಿಸ್ಟರ್ಲಿ ಸಹಿ ಮಾಡಿದ್ದೀನಿ. ಓಕೆ, ಆ ರಿಜಿಸ್ಟರ್ನಲ್ಲಿ ತಮ್ಮದು ಏನು ಹೇಳಿಕೆ ಇದೆ ಅದು ಬರೀರಿ. ಅದು ಎಲ್ಲ ನನಗೆ ಅದು ನನಗೆ ಮನವಿ ನನ್ನ ಕಡೆ ಬರುತ್ತೆ. ಆ ನಿಟ್ಟಿನಲ್ಲಿ CP ಮಕ್ಕಳಿಗಾಗಿ ಏನು ಮಾಡಬೇಕು ಅವು ದಯವಿಟ್ಟು ನಮ್ಮ ಸಲಹೆ ಕೊಡ್ರಿ. ನಾನು ಇಫೆಕ್ಟಿವ್ ಆಗಿ ನಾನು ಅದು ಕಾರ್ಯ ಮಾಡೋದಕ್ಕೆ ನಾನು ಸಹಾಯ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಇಲ್ಲಿ ನಾನು ಫಂಕ್ಷನ್ ಗೆ ಬಂದಿದ್ದೆ, ನಿಮ್ ಫಂಕ್ಷನ್ ಗೆ. ಅದು ಸ್ಟೇಜ್ ಅಲ್ಲಿ ಮಾತಾಡಕ್ಕೆ ಸಮಯದ ಅಭಾವ ಇದ್ದಿದ್ರಿಂದ ಪರವಾಗಿಲ್ಲ, ಕಾಲಲ್ಲಿ ಮಾತಾಡೋಣ ಅಂತ. ನಾನು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಓಕೆ ಅಮ್ಮ, ಪರವಾಗಿಲ್ಲ, ನಿಮ್ಮ ಮುಂದೆ ಮಾತಾಡಕ್ಕೆ ದಯವಿಟ್ಟು ಇದೊಂದು ನಮ್ಮ ತುಂಬಾ ಮಕ್ಕಳು ಇದೊಂದು ಮಗು 5 ನಿಮಿಷ ಸೋತೆ ನಮ್ಗೆ ಮನೆ ಹತ್ರ ಹೊರಗಡೆ ಕಳ್ಸಕ್ ಆಗ್ತಾ ಇಲ್ಲ. MR ಮಗು ಡೆಫಿನೆಟ್ಲಿ ಮಾಡೋಣ, ಚಿಂತೆ ಮಾಡಬೇಡಿ, ಮಾಡೋಣ. ಆ ರೀತಿ ಪರಿಸ್ಥಿತಿ ಎಲ್ಲ ಮಕ್ಕಳಿಗೂ ಆಗೋದು ಬೇಡ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಸ್ಕೂಲ್ ವ್ಯವಸ್ಥೆ ಮಾಡ್ಕೊಡಿ. ಓಕೆ ಓಕೆ, ಧನ್ಯವಾದಗಳು ಸುಸ್ಮಿತಾ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಇದ್ರಿ ಏನು ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮವನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥದ್ದು. ಈ ಒಂದು ಅಧಿನಿಯಮವನ್ನು ನಮ್ಮ ರಾಜ್ಯದಲ್ಲಿ ಅನುಷ್ಠಾನಗೊಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಏನಾದರೂ ನಿಯಮಗಳನ್ನೇನಾದರೂ ರೂಪಿಸಿದೆ ಅಥವಾ ಹೇಗೆ ಸರ್? ಸೊ ತಮಗೆ ಗೊತ್ತಿದ್ದಾಗೆ 2016 ಆ್ಯಕ್ಟ್ ಇನ್ ಫೋರ್ಸ್ ಬಂತು. ಸೊ ಆ ನಿಟ್ಟಿನಲ್ಲಿ ಎವ್ರಿ ಸ್ಟೇಟ್, ಪ್ರತಿಯೊಂದು ರಾಜ್ಯ, ನಮ್ಮ ರಾಜ್ಯ ಅಂತಲ್ಲ, ಅದು ಈ ಅಧಿನಿಯಮ ಕಾಯ್ದೆ ಅನುಗುಣವಾಗಿ ರೂಲ್ಸನ್ನು ಸೆಕ್ಷನ್ ವೈಸ್ ರೂಲ್ಸ್ ಫ್ರೇಮ್ ಮಾಡಬೇಕು. ಸೊ ನಮ್ಮ ರಾಜ್ಯವು 2019ನಲ್ಲಿ 2019ರಲ್ಲಿ ಅದು ನಿಯಮಗಳು ರೂಲ್ಸ್ಗಳು ಫ್ರೇಮ್ ಮಾಡಿದೆ. ಸೊ ಅದಕ್ಕೆ ಆ ಸೆಕ್ಷನ್ ವೈಸ್ ನಾವು ಎಫೆಕ್ಟಿವ್ ಕೆಲಸ ಮಾಡ್ತಾ ಇದ್ದೀವಿ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು? ನಮ್ಮ ಹೆಸರು ಅಶೋಕ್ ವಾಣಿಕರ್ ಸರ್. ಅಶೋಕ್ ಅವರು ಎಲ್ಲಿಂದ ಮಾತನಾಡ್ತಿರೋದು? ನಾವು ಬಿಜಾಪುರದಿಂದ ಮಾತಾಡ್ತೀವಿ ಸರ್. ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
ಸರ್ ಈಗ ನಾವು ಯಾವ ಜೊತೆ ಮಾತಾಡ್ತಾ ಇದ್ದೀವಿ ಗೊತ್ತಾಗ್ಬೋದಾ? ಆಯುಕ್ತರ ಜೊತೆ ಮಾತನಾಡ್ತಾ ಇದ್ದೀರಾ, ರಾಜ್ಯ ಆಯುಕ್ತರ ಜೊತೆ. ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಈಗ ಆಯ್ತು ಮಾತಾಡ್ಲಿಕ್ಕೆ ಏನ್ರಿ ಈಗ? ಹೇಳಿ ತಮ್ಮ ಪ್ರಶ್ನೆನ. ಇಲ್ಲ ಸರ್, ಈಗ ನಾವು 2016 ಆಕ್ಟ್ ಜಾರಿಗೆ ಬಂದು ಸುಮಾರು 10 ವರ್ಷ ಘಟಿಸುವುದು, ಬಟ್ ಇಲ್ಲಿ ಒಂದು ರಾಜ್ಯದೊಳಗೆ ಇಂಪ್ಲಿಮೆಂಟ್ ಆಗಿಲ್ಲ. ಒಬ್ಬ IS ಆಫೀಸರ್ಗೆ KS ಆಫೀಸರ್ಗೆ 2016 ಆಕ್ಟ್ ಅಂದ್ರೆ ಗೊತ್ತಿಲ್ಲ. ಒಂದೇದು. ಎರಡನೇದು ಏನಪ್ಪ ಅಂದ್ರ, ಈಗ ನಾವು ಒಂದು ಸಹಾಯವಾಣಿಗೆ ಒಂದು ನಮ್ಮ ಅಂಗಗಳ ಸಮಸ್ಯೆ ಕುರಿತು ನಾವು ಕಂಪ್ಲೇಂಟ್ ಮಾಡ್ಬೇಕಂದ್ರೆ ಅಲ್ಲಿ ಇರುವಂತ ಅಂಗಗಳು ಅಲ್ಲಿ ಇಲ್ಲ. ಯಾಕಂದ್ರೆ ಡೈರೆಕ್ಟರ್ ಅಂದ್ರ ಈಗ 5% ಅಂಗಗಳಿಗೆ ಅವಕಾಶ ಕೊಡ್ರಿ, ನೌಕರಿ ಕೊಡ್ರಿ ಅಂತ ಹೇಳ್ತಾರ. ಬಟ್ NGO ಕಟ್ ಬಿಡ್ತೀರಿ, ಅದು ಟೆಂಡರ್ ಬೇಸ್ನಾಗ ಅವ NGO ಏನ್ ಮಾಡ್ತಾನ, ಜನರಲ್ದವರಿಗೆ 15, 20, 50 ಅಂತ ನಮ್ಮೆಲ್ಲಾ ಅಂಗಗಳ ಕಲ್ಯಾಣ ಇಲಾಖೆ DDW ಗೊತ್ತಿಲ್ರಿ, ಅವ್ರಿಗೆ ನೇಮಕ ಮಾಡ್ಕೊಂಡಿರ್ತಾರ. ಆ DDW ಏನ್ ಹೇಳ್ತಾರಪ್ಪ ಅಂದ್ರೆ ನಾವೇನ್ ಮಾಡೋರಪ್ಪ, ಅವ್ರು ಟೆಂಡರ್ ಬೇಸ್ನವ್ರು ಮಾಡ್ತಾರ, ನಮ್ಗೆ ಗೊತ್ತಿಲ್ಲ ಅನ್ನೋ ಮದಕ್ಕಿಂದ ಮಾತಾಡ್ತಾರ ಅವರು. ಓಕೆ ಅಶೋಕ್, ಹೇಳಿ ಅಶೋಕ್. ಸೊ ಅದಕ್ಕೆ ಕೇಳಿ ಈ ನಮ್ಮ ಅಂಗವಿಕಲರು ಕಾಯ್ದೆ ವಿಷಯವಾಗಿ ಇಡೀ ಜಿಲ್ಲೆಗೆ ಗೊತ್ತಿದೆ, ತಮ್ಗೆ ಗೊತ್ತಿಲ್ಲ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ, ತಾಲೂಕಾ ಪಂಚಾಯತ್ ವ್ಯಾಪ್ತಿಯಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಮ್ಮೆಲ್ಲ ಜನರು ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಸೊ ಸಾಕಷ್ಟು ಜನರಿಗೆ ಇದರ ವಿಷಯವಾಗಿ ಅರಿವು ಇದೆ. ಸೊ ನಾನು ವಿಜಯಪುರ ಬರ್ತಾ ಇದ್ದೀನಿ, ಅಲ್ಲಿ ಬಂದಾಗ ತಮ್ಮ ಪೇಪರಲ್ಲಿ ನಮ್ಮ ಹೇಳಿಕೆ ಬರ್ತದ. ತಮ್ಮ ಏನು ಸಮಸ್ಯೆ ಇದ್ದಾಗ ಕೇಳಿ ನಾನು ಅಲ್ಲಿ ಬಂದಾಗ ಡೆಫಿನೆಟ್ಲಿ ಮೋಸ್ಟ್ಲಿ ಈ ತಿಂಗಳ ಅಂತ್ಯದಲ್ಲಿ ಅಥವಾ ನೆಕ್ಸ್ಟ್ ಮಂತ್ನ ಅಲ್ಲಿ ಒಂದು ಕಾರ್ಯಕ್ರಮ ಇದೆ, ವಿಜಯಪುರಲ್ಲಿ ಬರ್ತೀನಿ. ನಾನು 2 ದಿವಸ ಅಲ್ಲೇ ವಾಸಿ ಮಾಡ್ತೀನಿ. ನಮ್ದು ಏನು ತೊಂದರೆ ಇದ್ದರೂ ನಾನು ನಮ್ಮ ನ್ಯಾಯಾಲಯ ಮೂಲಕ ಅದು ಸರಿಪಡಿಸಿ ನಮಗೆ ಈ ಮೂಲಕ ನಿಮ್ಗೆ ನಾನು ತಿಳಿಸ್ತಾ ಇದ್ದೀನಿ, ಬಯಸ್ತಾ ಇದ್ದೀನಿ. ಓಕೆ ಸರಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳ್ರಿ. ಈ ಸದ್ಯಕ್ಕೆ ನಮ್ಮ ಅಂಗವಿಕಲರು ಎಷ್ಟೋ ಮಂದಿ VRW ಪಂಚಾಯತಿ ಒಳಗೆ ಕೆಲಸ ಮಾಡ್ತಾರೆ, ಅವರಿಗೆ ರ್ಯಾಂಕ್ ಇಲ್ಲ. 5% ಅನುದಾನ ಅವರಿಗೂ ಕೂಡ ಕೆಲವೊಬ್ರಿಗೆ ಇನ್ನೂ ತನಕ ಟೇಬಲ್ ಕುರ್ಚಿ ಇಲ್ಲ. ಯಾಕಂದ್ರೆ ಅವ್ರು ಹೇಳ್ತಾರೆ ಆಫೀಸ್ನಾಗ ಇರಂಗಿಲ್ಲ ಹೇಳ್ತಾರ. ಯಾಕಂದ್ರೆ ಈಗ VRW ತುಂಬಿಕೊಂಡು VRW ನೇಮಕ ಮಾಡ್ಕೊಂಡೆ ಇಷ್ಟು ದಿನ ಆಯ್ತು, 10 ವರ್ಷ ಗತಿಸಿದ್ರು. ಆಯ್ತು ಅಶೋಕ್, ನಮ್ ಬರೀರಿ, ನಾ ಹೇಳ್ತೀನಿ ಅದ್ರ ಬಗ್ಗೆ. ಸರ್, ಇನ್ನೊಂದು 1 ಮಿನಿಟ್ ಮಾತಾಡ್ತೀನಿ. ಈಗ ಹಲೋ ರೀ, ಈಗ ನಾನು ಮೊನ್ನೆ ದಾವಣಗೆರೆಯಿಂದ ಬಂದ್ರೆ ಅದ್ರೊಳಗ ಡಿಸೇಬಲ್ ಕೋಚ್ ಇದಿಲ್ಲ. ನಾನು ಆ ಗಾರ್ಡನ್ ನೋಡಿ ಮಾತಾಡ್ದವ ಏನ್ ಮಾಡ್ಬೇಕು, ಅವ್ರ ಹಚ್ಚಿನ ನಾ ಏನ್ ಮಾಡ್ಲಿ ಅಂತ. ಈಗ ನಾನು ಈಗ ತಮ್ಮಗೆ ನಾನು ಬರಿತಾ ಇದ್ದೀನಿ. ಈಗ ನಾಳೆ ನಿಮ್ಗೊಂದು ಕಂಪ್ಲೇಂಟ್ ಬರೆದು ಕೊಡ್ತೀನಿ ನಾನು ನಿಮಗೆ. ಅಶೋಕ್ ನಂಗೆ ಬರೀರಿ, ಕಂಪ್ಲೇಂಟ್ ಬರೀರಿ, ನಾನು ಉತ್ತರ ಕೊಡ್ತೀನಿ. ಅಶೋಕ್ ಅವರೇ, ಸರ್ಗೆ ತಮ್ದು ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ಬರೆದು ತಲುಪಿಸಿ, ಸರ್ ಅದಕ್ಕೆ ನಿಮಗೆ ಪರಿಹಾರ ಒದಗಿಸ್ಕೊಡ್ತಾರೆ. ಆಯ್ತಾ? ಅಲ್ಲ, ಟಿಕೆಟ್ ಸಮೇತ ನಿಮ್ಗೆ ಕೊಡ್ತೀನಿ. ಆಗ್ಬೇಕು, ಸುಮ್ಮನೆ ಅದು ಆಯ್ತು, ಮಾಡ್ತೀನಿ. ಓಕೆ, ಧನ್ಯವಾದಗಳು ಅಶೋಕ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಈ ಒಂದು ಅಧಿನಿಯಮದ ಬಗ್ಗೆ ನಾವು ಮಾತನಾಡ್ತಿದ್ವಿ. ಅದೇ ರೀತಿ ಈ ಒಂದು ಅಧಿನಿಯಮದ ಒಂದು ಪ್ರಮುಖವಾದಂಥ ಉದ್ದೇಶಗಳು ಏನು ಸರ್? ಒಂದು ಸಮಾನ ಹಕ್ಕು. ಹೌದು ಸರ್, ಈಕ್ವಲ್ ಅಪಾರ್ಚುನಿಟಿ. ದಟ್ ಈಸ್ ದ ಮೇನ್ ಸ್ಲೋಗನ್ ಆಫ್ ದಿಸ್ ಆಕ್ಟ್. ಸೊ ಸಮಾನ ಹಕ್ಕದಲ್ಲಿ ಏನೇನು ಬೇಕಾಗಿದಾವ, ನಮ್ಮ ಎಲ್ಲ ಸಾಮಾನ್ಯ ಜನರಿಗೆ ಏನು ಹಕ್ಕಿದ್ದಾವ, ಅದೇ ದೋಸ್ ಅಪಾರ್ಚುನಿಟೀಸ್ ಆರ್ ಮೆಂಟ್ ಫಾರ್ ಡಿಸಬಿಲಿಟೀಸ್. ಸೊ ಆ ನಿಟ್ಟಿನಲ್ಲಿ ನಮ್ಮ ಅಧಿನಿಯಮ ಮೂಲಕ ಸಾಕಷ್ಟು ಪ್ರಮಾಣದಲ್ಲಿ ಇದು ಸಾಮಾನ್ಯ ಜನರಿಗೆ ಮತ್ತು ನಮ್ಮ ವಿಕಲಚೇತರ ಬಾಂಧವರಿಗೆ ಗೊತ್ತಾಗಬೇಕು. ಅದೇ ನಮ್ದು ಇದು, ಮತ್ತು ಅದು ಅಧಿಕಾರಗಳು ಅವ್ರು ಪಡ್ಕೊಳ್ಬೇಕು. ಹೌದು ಸರ್, ಆ ನಿಟ್ಟಿನಲ್ಲಿ ನಾವು ಇದು ನಮ್ಮ ಅಧಿನಿಯಮ ಅಥವಾ ಕಾಯ್ದೆ ಮೂಲಕ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಹೀಗೆ ಇದರ ಜೊತೆಗೆ ಈಗ ತಾವು ರಾಜ್ಯ ಆಯುಕ್ತರಾಗಿ ವರದಿ ಮಾಡಿಕೊಂಡ ನಂತರ ಈ ಒಂದು ಅಧಿನಿಯಮದ ಒಂದು ಅನುಷ್ಠಾನದಲ್ಲಿ ಒಂದು ತಮ್ಮ ಪಾತ್ರ ಏನು ಸರ್? ನಾನಂತೂ ನನಗೆ ಗಮನಕ್ಕೆ ಯಾವ ವಿಷಯಗಳು ಬರ್ತದ ಅದು ಆಗೋವರೆಗೆ ನನಗೆ ನಿದ್ರೆ ಬರೋದಿಲ್ಲ. ದಿಸ್ ಇಸ್ ಮೈ ಕಮಿಟ್ಮೆಂಟ್ ಆ್ಯಂಡ್ ಕಾಲ್ ಫಾರ್ ದ ಕಾಸ್ ಆಫ್ ಡಿಸಬಿಲಿಟೀಸ್. ಸೊ ಅದರಲ್ಲಿ ನಾನು ಯಾವ ವಿಷಯ ನಂಗೆ ಗಮನಕ್ಕೆ ಬರ್ತದ ಇದು ಮಾಡಬೇಕು. ಈಗ ನಮ್ಮ ಕೇರಸ್ ಬಗ್ಗೆ ನಾನು ಹೇಳಿದಿನಲ್ಲ, ಈ ಪೋಷಕರಿಗೆ ಪ್ರೋತ್ಸಾಹ, ನಾನು ಸರ್ಕಾರಿಗೆ ಏನು ಕೈ ಜೋಡಿಸಬೇಕು, ಎಂತನಲ್ಲಿ ಮನವರಿಕೆ ಮಾಡಬೇಕು. ಸೊ ದಟ್ ವಾಸ್ ಏಬಲ್ ಟು ಹ್ಯಾಪನ್. ಸೊ ನಾನು ಮೊನ್ನೆ ನಮ್ಮ ಗಮನಕ್ಕೆ ಬಂತು, ನಮ್ಮ ರಾಜ್ಯದಲ್ಲಿ ಸುಮಾರು 800ಕ್ಕಿಂತಲೂ ಹೆಚ್ಚು ಇದು ಸರ್ಕಾರದ್ದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇದ್ದಾವ. ಇದು ಮೊರಾರ್ಜಿ ಮಾದರಿಯಲ್ಲಿ. ಸೊ ಒಂದೊಂದು ಸ್ಕೂಲಲ್ಲಿ 250 ಮಕ್ಕಳು ಸ್ಟ್ರೆಂತ್ ಇದೆ. ಜಿಲ್ಲಾ ಮಟ್ಟದಲ್ಲಿ ಮಿನಿಮಮ್ ಒಂದು 50 ಸ್ಕೂಲ್ಗಿಂತ ಹೆಚ್ಚಿದ್ದಾವ ರೆಸಿಡೆನ್ಷಿಯಲ್, 6ನೇ ತರಗತಿಯಿಂದ PUC ಸೆಕೆಂಡ್ವರೆಗೆ. ಸೊ ಅಲ್ಲಿ ಅಂಗವಿಕಲರಿಗೆ ಏನೋ ಸ್ಥಾನ ಇರಲಿಲ್ಲ. ಸೊ ನಾನು ಇನಿಷಿಯೇಟಿವ್ ತಗೊಂಡು ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಮನವರಿಕೆ ಮಾಡಿ, ಪತ್ರ ಬರೆದು ರಿಕ್ವೆಸ್ಟ್ ಮಾಡಿ, ಅಂಗವಿಕಲರಿಗೆ ಇಲ್ಲಿ ಯಾಕೆ ಕೊಡಬಾರ್ದು ಅಂತ ಹೇಳಿದಾಗ ಅವರು ಅಂಗವಿಕಲರಿಗೆ
ಈಗ ನೋಡಿ ಅಲ್ಲಿ 6ನೇ ತರಗತಿ ಹೋಗ್ಬೇಕಾದ್ರೆ 5ನೇ ತರಗತಿಗೆ ಎಂಟ್ರೆನ್ಸ್ ಎಕ್ಸಾಮ್ ಬರಬೇಕು. ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲದೆ ನಮ್ಮ ಸಮುದಾಯಕ್ಕೆ 10% ರಿಸರ್ವೇಷನ್ ಮಾಡಲಾಗಿದೆ. ಸೊ ಯಾವ ಅಂಗವಿಕಲರು 5ನೇ ಪಾಸ್ ಆಗಿ ನೇರವಾಗಿ ಆ ಸ್ಕೂಲಿಗೆ ಹೋಗಬೇಕು, ಅರ್ಜಿ ಕೊಡಬೇಕು, ದಾಖಲೆ ಆಗಬೇಕು, ಇಂಥ ಮಟ್ಟಲಿ ಕೆಲಸ. ಸೊ ದೇರ್ ಆರ್ ಸುಮಾರು ಅರೌಂಡ್ 2,50,000 ಜನರು ಅಲ್ಲಿ ಓದ್ತಾ ಇದ್ದಾರೆ. ಸೊ ನಮ್ದು 10% ರಿಸರ್ವೇಷನ್ ಅಂದರೆ ಸುಮಾರು 25,000 ಅಂಗವಿಕಲ ಮಕ್ಕಳಿಗೆ ಲಾಭ ಆಗ್ಬೋದು. ಸೊ ಅದು ಲಾಭ ಪಡ್ಕೊಬೋದು. ನಾವು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಸರ್ಕ್ಯುಲರ್ ಹೊಡಿಸಿದ್ದೇವೆ ಮತ್ತು ಮಾಧ್ಯಮ ಮೂಲಕ ಮಾತಾಡಿದ್ದೇವೆ. ಸೊ ದೀಸ್ ಆರ್ ಇಂಥ ಕೆಲವು ಸಾಕಷ್ಟು ಸುಮಾರು 14 ಹೊಸ ಇನಿಷಿಯೇಟಿವ್ ಇವರಿಗೆ ಆಗಲಿಲ್ಲ, ಇವನ್ ನಮ್ಮ ದೇಶದಲ್ಲಿ ಆಗಿಲ್ಲ ಅಂತ ಸುಮಾರು 14 ಹೊಸ ಇನಿಷಿಯೇಟಿವ್ ಈ ನಮ್ಮ ಕ್ಷೇತ್ರದಲ್ಲಿ ನಾನು ಮಾಡಿದ್ದೀನಿ. ಸರ್, ಹಾಗೆಯೇ ಈ ಒಂದು ರಾಜ್ಯದ ವಿಕಲಚೇತನ ವ್ಯಕ್ತಿಗಳ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಒಂದು ಮುಂದಿನ ದಿನಗಳಲ್ಲಿ ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ತಾವೊಂದು ಉದ್ದೇಶವನ್ನು ಮಾಡ್ಕೊಂಡಿದ್ದೀರಿ ಸರ್, ಹೇಗೆ? ಸೊ ನಂದು ಒಂದು ಕನಸಿದೆ, ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದೇ 1 ಪಾಯಿಂಟ್ ಪ್ರೋಗ್ರಾಮ್ ನಾನು ಅನ್ನಿಸ್ತಾ ಇದ್ದೀನಿ. ಅದು 1 ಪಾಯಿಂಟ್ ಪ್ರೋಗ್ರಾಮ್ ಏನಾಗಿದೆ ಅಂದರೆ, ಈ ನಮ್ಮ ಹಣಕಾಸಿನ ಸಂಸ್ಥೆ ಇರುತ್ತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್. ಆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ಗೆ ದುಡ್ಡು ಕೊಡ್ತದ, ಯಾವುದು ಅದು ಇಲಾಖೆ ಇರ್ಬೋದು. ಸೊ ಎಲ್ಲ ಮನಿ ಈಸ್ ರೂಟೆಡ್ ಥ್ರೂ ದೆಮ್. ಅದಕ್ಕೆ ನಾವು ಅವ್ರಿಗೆ ಮನವಿ ಏನು ಮಾಡಿದ್ದೇವೆ ಅಂದರೆ, ಇದು ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಈಗ SCP TSP ಈ ಅಡಿಯಲ್ಲಿ ಅವರಿಗೆ ಏನು 17% ಅವ್ರು ದುಡ್ಡು ಕೊಡ್ತಾರ, ಅದು ₹1 ಯಾವ ಕಾರಣಕ್ಕೂ ಬೇರೆ ವಿಷಯಕ್ಕೆ ಉಪಯೋಗ ಮಾಡಬಾರ್ದು. ಆ ನಿಟ್ಟಿನಲ್ಲಿ ಇದು 5% ನಮ್ದೇನು ಹಣ ಅಂಗವಿಕಲರಿಗಾಗಿ ಅಭಿವೃದ್ಧಿಗಾಗಿ ಹೋಗಬೇಕು. ನಮ್ಮ ಕಾಯ್ದೆನಲ್ಲಿ ಅದು ಇಟ್ ಈಸ್ ಅ ಮ್ಯಾಂಡೇಟ್ ನಮ್ಮ ಕಾಯ್ದೆನಲ್ಲಿ. ಅದಕ್ಕೆ ಇದು ನಿಮ್ಮ ಇಲಾಖೆ ಮೂಲಕ, ಆರ್ಥಿಕ ಇಲಾಖೆ ಮೂಲಕ ಇದು 5% ಇಯರ್ ಮಾರ್ಕ್ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಇದ್ದಂಥ ಎಲ್ಲ ಸಮಸ್ಯೆಗಳು ಅಲ್ಲೇ ಪರಿಹಾರ ಆಗ್ಬೋದು. ಅದಕ್ಕೆ ಇದು ನನ್ನ ದೊಡ್ಡ 1 ಪಾಯಿಂಟ್ ಪ್ರೋಗ್ರಾಮ್ ಆಗಿದೆ. ನಾನು ಮನವಿ ಮಾಡ್ತಾ ಇದ್ದೀನಿ, ಕೈ ಜೋಡಿಸಿ ಸರ್ಕಾರ ಹತ್ರ ಅವರಿಗೆ ಕನ್ವಿನ್ಸ್ ಮಾಡ್ಬೇಕಂತ ನಿರ್ಧಾರ ಮಾಡ್ತಾ ಇದ್ದೀನಿ. ಅದು ಪ್ರಪೋಸಲ್ ಮೂವ್ ಆಗ್ತಾ ಇದೆ. ಪ್ರಪೋಸಲ್ ಇವನ್ ನಾವು ಕ್ಯಾಬಿನೆಟ್ ಕಮಿಟಿಗೂ ಕಳಿಸಿದ್ದೇವೆ, ಫೈನಾನ್ಸ್ ಇಲಾಖೆ ಸಂಸ್ಥೆಗೂ ಕಳಿಸಿದ್ದೇವೆ. ಬರೋ ಕಾಲದಲ್ಲಿ ನನ್ನ ಒಂದು ಅನಿಸಿಕೆ ಇದೆ, ಡೆಫಿನೆಟ್ಲಿ ಇದು ಒಂದು ಕೆಲಸ ಆಗ್ತದಂತ. ಅದು ಒಂದೇ ಆದರೆ ನಮ್ಗೆ ಯಾವ ಥರಗಳು ನಾವು ಎಲ್ಲ ಮನಿ ಮಾಡೋದು ಬೇಕಾಗಿಲ್ಲ, ಎಲ್ಲ ಸಮಸ್ಯೆ ಅಲ್ಲೇ ಡೋರ್ ಸ್ಟೆಪ್ನಲ್ಲಿ ಪರಿಹಾರ ಆಗ್ಬೋದು ನನ್ನ ಅನಿಸಿಕೆ ಆಗಿದೆ. ಬಹಳ ಸಂತೋಷ ಸರ್. ಸರ್, ಅದೇ ರೀತಿ ಈಗ ಸಾಮಾನ್ಯವಾಗಿ ಕೆಲವೊಂದು ವಿಶೇಷ ಚೇತನರಿಗೆ ತುಂಬ 3-4 ತಿಂಗಳು ಅಥವಾ 5-6 ತಿಂಗಳಿಂದ ಒಂದು ಮಾಶಾಸನ ಬರದೇ ಇರತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಯಾಕಂದರೆ ನಾವು DDW ಜೊತೆ ಎಲ್ಲ ಕರೆ ಮಾಡಿದಾಗ ಈ ಮಾಶಾಸನ ಸಮಸ್ಯೆ ಬಗ್ಗೆ ತುಂಬ ಒಂದು ಸಮಸ್ಯೆಗಳನ್ನು ಹಂಚ್ಕೊಳ್ತಾ ಇದ್ರು ಸರ್. ಹಾಗಾಗಿ ಈ ಒಂದು ಮಾಶಾಸನ ಕುರಿತು ತಾವು ಏನಾದರೂ ಒಂದು ಕ್ರಮವನ್ನು ಕೈಗೊಳ್ಬೋದಾ ಅಥವಾ ಹೇಗೆ ಸರ್? ಇದು ಮಾಶಾಸನ ಎನ್ ರೂಟ್ ಆಗ್ತಾ ಇದೆ, ಇದು ಥ್ರೂ ರೆವೆನ್ಯೂ ಡಿಪಾರ್ಟ್ಮೆಂಟ್ ಮೂಲಕ. ಸೊ ರೆವೆನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಅವರು ಒಂದು ಕೋಆರ್ಡಿನೇಟರ್ ಸ್ಟೇಟ್ ಲೆವೆಲ್ಲಿ ಒಂದು ಆಫೀಸರ್ ಇದ್ದಾಗ, ಮತ್ತು ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಇಲಾಖೆಯಲ್ಲಿ ಕುಂದು ಕೊರತೆ ಅಧಿಕಾರಿ ಅಂತ ಒಂದು ನೇಮಕ ಮಾಡಲಾಗಿದೆ, ಗ್ರೀವೆನ್ಸಸ್ ರಿಡ್ರೆಸಲ್ ಆಫೀಸರ್ ಅಂತೇಳಿ. ಸೊ ಪ್ರತಿ ಇಲಾಖೆಗೆ ಅವ್ರ ಬೋರ್ಡ್ ಇರ್ಬೋದು, ಅವ್ರು ನೇಮಕ ಮಾಡಿರ್ತಾರೆ. ಅವ್ರಿಗೆ ಸಂಪರ್ಕ ಮಾಡಿ ಸಮಸ್ಯೆಗಳು ಇದ್ದಾವೆ ಕೆಲವು. ಬಿಕಾಸ್ ಈ UID ಕಾರ್ಡ್ ಬಂದಿದ್ದರಿಂದ ಹಳೆ ಏನು ಕಾರ್ಡ್ ಹೊಂದಿದಾರ ಅವ್ರು ಸ್ವಲ್ಪ ನಿಲ್ಲಿಸಿರ್ಬೋದು, ಸಮಸ್ಯೆ ಬಂದಿರ್ಬೋದು. ಬಿಕಾಸ್ ಅವ್ರು ಹೊಸ UID ಕಾರ್ಡ್ ಕೊಡದೆ ಅದು ಅಪ್ಡೇಟ್ ಆಗೋದಿಲ್ಲ, ಅಥವಾ ಬೇರೆ ಟೆಕ್ನಿಕಲ್ ಏನೋ ಪ್ರಾಬ್ಲಮ್ ಇರ್ಬೋದು. ಅದರ್ವೈಸ್ ನಮ್ಮದು ಅಂಡರ್ ಸೆಕ್ಯೂರಿಟಿ, ಸೋಷಿಯಲ್ ಸೆಕ್ಯೂರಿಟಿ ಇದು ಬಂಧನ ಇದ್ದುದರಿಂದ ಅದು ಮಾಶಾಸನಕ್ಕೆ ತೊಂದರೆ ಆಗೋದಿಲ್ಲ. ಇಫ್ ದೇರ್ ಆರ್ ಸಮ್ ಟೆಕ್ನಿಕಲ್ ಎರರ್ಸ್, ಅದರ್ವೈಸ್ ಎಂಥ ಸಮ್ ಗ್ರೀವೆನ್ಸಸ್ ಏನಿದ್ರೆ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿ ಇದ್ದಾರಾ ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ, ಅವ್ರಿಗೆ ತಾವು ನೇರವಾಗಿ ಸಂಪರ್ಕ ಮಾಡ್ಬೋದು. ರಾಜ್ಯ ಮಟ್ಟದಲ್ಲಿ ಅಧಿಕಾರಿ ಇದ್ದಾರಾ ರೆವೆನ್ಯೂ ಡಿಪಾರ್ಟ್ಮೆಂಟ್ಲಿ, ಅಥವಾ ನಮಗೆ ತಾವು ಸಂಪರ್ಕ ಮಾಡ್ಬೋದು. ಸರ್, ಬಹಳ ಸಂತೋಷ, ತುಂಬ ಖುಷಿ ಆಯಿತು ಸರ್. ತಾವು ಈ ದಿನ ನಮ್ಮ ಈ ಒಂದು ಬಾನುಲಿ ಕೇಂದ್ರಕ್ಕೆ ಬಂದು ನಮ್ಮ ಸಾರ್ವಜನಿಕರ ಜೊತೆ ಮಾತನಾಡೋದ್ರ ಜೊತೆಗೆ ಹಲವಾರು ಒಂದು ಸಮಸ್ಯೆಗಳಿಗೆ ಅಥವಾ ಹಲವಾರು ಜಿಲ್ಲೆಗಳಿಂದ ಕೂಡ ಕರೆ ಮಾಡಿ ಕೆಲವೊಂದು ಸಮಸ್ಯೆಗಳನ್ನು ಹಂಚ್ಕೊಂಡಿದ್ದಾರೆ. ಅದಕ್ಕೆ ತಾವು ಕೂಡ ಸಕಾರಾತ್ಮಕವಾಗಿ ಕೂಡ ಸ್ಪಂದಿಸಿದ್ದೀರಾ. ಇದೇ ರೀತಿ ನಮ್ಮ ಒಂದು ಅಂಗವಿಕಲ ವ್ಯಕ್ತಿಗಳಿಗೆ ತಾವು ತುಂಬ ನೆರವನ್ನು ನೀಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದೀರಿ ಸರ್. ಸೊ ಮುಂದಿನ ದಿನಗಳಲ್ಲೂ ಕೂಡ ಈ ಏನು ನಮ್ಮ ಒಂದು ವಿಶೇಷ ಚೇತನರು ಎದುರಿಸ್ತಾ ಇರ್ತಕ್ಕಂಥ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸ್ಕೊಡ್ತೀನಿ ಆದಷ್ಟು ಬೇಗ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ
ನಿಟ್ಟಿನಲ್ಲಿ ಬಹಳ ಸಂತೋಷ ಆಯಿತು ಸರ್, ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ತಾವು ಒಂದು ರಾಜ್ಯ ಆಯುಕ್ತರಾಗಿ ತಮ್ಮ ಸಲಹೆ ಅಥವಾ ಒಂದು ಸಂದೇಶವನ್ನು ನೀಡೋದಾದರೆ ತಾವು ನಮ್ಮ ತಿಳಿಸ್ಬೋದು ಸರ್. ಸೊ ನನಗಾಗಿದು ಹೊಸ ಶಬ್ದ ಆಗಿದೆ ಬಾನುಲಿ. ಕಮ್ಯುನಿಟಿ ನಂಗೆ ಗೊತ್ತಿದೆ. ಸೊ ಈ ಕಮ್ಯುನಿಟಿ ರೇಡಿಯೋ ಕೇಂದ್ರಕ್ಕೆ ನಾನು ಬಂದು ಭಾಳ ಸಂತೋಷವಾಗಿದೆ. ಆ್ಯಂಡ್ ರಿಯಲಿ ನನಗೆ ಹೃದಯಗಳು ಸಂತೋಷದಿಂದ ತುಂಬಿದೆ. ಬಿಕಾಸ್ ನಾನು ನನ್ನ ಮಾದರಿಯ ಸಂದೇಶವನ್ನು ಎಲ್ಲ ಜನರಿಗೆ ಕೊಡ್ಲಾಗ ನನಗೆ ಸಂತೋಷವಾಯಿತು. ಸೊ ನಂದು ಕನಸು ಒಂದೇ ಆಗಿದೆ. ಈ ನಮ್ಮ ಅಂಗವಿಕಲರ ಅಧಿಕಾರ ಏನಿದೆ ಅದು ನಿಜವಾಗಿ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಆಗಬೇಕಾದರೆ ಸಮಾಜದಲ್ಲಿ ಜಾಗೃತಿ ಬಹಳ ಇಂಪಾರ್ಟೆಂಟ್ ಆಗಿದೆ. ಮತ್ತು ನಾನು ಒಂದು ಬಹಳ ವಿಶೇಷವಾಗಿ, ನಾವೇನು ಸಾಮಾನ್ಯವಾಗಿ ಜನರು ಇರ್ತೀವಿ, ದೇವರು ನಮಗೆ ಚೆನ್ನಾಗಿ ಕಣ್ಣು ಕೊಟ್ಟಿದ್ದಾನ, ಕಿವಿ ಕೊಟ್ಟಿದ್ದಾನ, ಮೆದುಳು ಕೊಟ್ಟಿದ್ದಾನ, ಕಾಲು ಕೈ ಕೊಟ್ಟಿದ್ದಾನ. ಅದಕ್ಕೆ ನಾವೇ ಖುದ್ದಾಗಿ ಎಂಜಾಯ್ ಮಾಡೋದಕ್ಕೆ ಇಲ್ಲ. ಅದರ ಉಪಯೋಗ ಯಾರು ನ್ಯೂನತೆ ಉಳ್ಳ ಜನರು ಇದ್ದಾರ ಅವ್ರಿಗೆ ಉಪಯೋಗ ಆಗಬೇಕು. ಅದು ನಮ್ಮ ಕಣ್ಣು ಯಾರು ದೃಷ್ಟಿಹೀನರು ಇದ್ದಾರ ಅವ್ರಿಗೆ ಉಪಯೋಗ ಆಗಬೇಕು. ನಮ್ಮ ಕಿವಿಗಳು ಅವ್ರಿಗಾಗಿ ಉಪಯೋಗ ಆಗಬೇಕು. ನಾವು ಅವ್ರಿಗೆ ಕೊಡೋದು ಅವಶ್ಯಕತೆ ಇಲ್ಲ, ಬಟ್ ನಮ್ಮ ಕಿವಿ ಮೂಲಕ ಅವ್ರಿಗೆ ಸಹಾಯಕ ಆಗಬೇಕು. ನಮ್ಮ ಮೆದುಳಿನ ಉಪಯೋಗ ಅವ್ರ ಸಹಾಯಕ್ಕಾಗಿ ಆಗಬೇಕು. ನಮ್ಮ ಕಾಲಿನ ಉಪಯೋಗ ಅವ್ರ ಸಹಾಯಕ್ಕಾಗಿ ಆಗಬೇಕು. ಅದಕ್ಕೆ ನನ್ನ ಎಲ್ಲ ಸಾಮಾನ್ಯ ಜನರಿಗೆ ಮನವಿ, ಅತಿ ಕಳಕಳಿಯಿಂದ ಮನವಿ ಏನಾಗಿದೆ ಅಂದರೆ, ತಮ್ಮಲ್ಲಿ ಇದ್ದಂಥ ಟ್ಯಾಲೆಂಟ್ಸ್ ಏನಿದ್ದಾವ, ತಮ್ಮಲ್ಲಿ ಇದ್ದಂಥ ಏನು ಅವಯವಗಳು ಚೆನ್ನಾಗಿದ್ದಾವ, ಆ ಅವಯವಗಳ ಉಪಯೋಗ ಅಂಗವಿಕಲ ನನ್ನ ಸಮುದಾಯ ಉಪಯೋಗಕ್ಕಾಗಿ ಅಂದರೆ ಅಂಗವಿಕಲರ ಅಭಿವೃದ್ಧಿಗಾಗಿ, ಅವರ ಏಳಿಗೆಗಾಗಿ ಉಪಯೋಗ ಆಗಬೇಕು. ಇದು ನನ್ನ ಸಂದೇಶ ತಮ್ಮ ಪರವಾಗಿ ನಾನು ಮುಟ್ಟಿಸ್ತಾ ಇದ್ದೀನಿ. ಓಕೆ, ತುಂಬ ಸಂತೋಷ ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಾರ್ವಜನಿಕರ ಪ್ರಶ್ನೆಗಳಿಗೆ ಒಂದು ಸಕಾರಾತ್ಮಕವಾಗಿ ತಾವು ಸ್ಪಂದಿಸಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಚ್ ಜನಧ್ವನಿ ಕಮ್ಯುನಿಟಿ ರೇಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ತಾವು ಚೆನ್ನಾಗಿ ಆಂಕರ್ ಮಾಡಿದಿರಿ, ತಮಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶೇಷಚೇತನರ ಹಕ್ಕುಗಳು ಮತ್ತು ಪರ್ಪಲ್ ಫೆಸ್ಟ್ 2025 ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀ ದಾಸೂರ್ಯವಂಶಿರವರು, ರಾಜ್ಯ ಆಯುಕ್ತರು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ, ಕರ್ನಾಟಕ ಸರ್ಕಾರ. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.